ರಕ್ಷಾಬಂಧನದ ಹಬ್ಬ. ಭಾರತದ ನಾರಿಯರಿಗೆ ಇದೊಂದು ಪವಿತ್ರವಾದ ಹಬ್ಬ. ತಮ್ಮ ಒಡ ಹುಟ್ಟಿದ ಸಹೋದರನೇ ಆಗಲಿ ಅಥವಾ ತಾವು ಬಯಸಿದ ಸಹೋದರನೇ ಆಗಲಿ, ಅವರಿಗೆ ಈ ಪವಿತ್ರವಾದ ರಾಖಿಯನ್ನು ಕಟ್ಟಿ ಆಶೀರ್ವಾದ ಪಡೆದುಕೊಳ್ತಾರೆ. ಆದರೆ ನನ್ನ ಒಡ ಹುಟ್ಟಿದ ಅಣ್ಣನಿಗೆ ಈ ರಾಖಿಯನ್ನು ಕಟ್ಟುವ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲ. ಇಂದು ಪಡೆದ ಅಣ್ಣನಾಗಿರುವ ನನ್ನ ಅಶೋಕ್ ಅಣ್ಣನಿಗೆ ಈ ರಾಖಿ ಕಟ್ಟಿ ಆಶೀರ್ವಾದ ಪಡೆದುಕೊಂಡ್ರಾಯ್ತು. ಅವನು ಕೂಡ ಬರಲಿಲ್ಲ. ಕೈ ಮುಂದೆ ಮಾಡೋಣ. ರತ್ನವನ್ನು ಕಟ್ಟು ಸುಖ ಸಂತೋಷದಿಂದ ಬಾಳೋಣ. ಹೌದು, ಕಾಳಿಂಗ್ ಹಾಗೂ ವಿಕ್ರಮ್ ಹೇಳಿದ ಮಾತು. ಅಶೋಕ್, ಕೃತಿಕಾ, ಯಾರು ಸ್ವಾಮಿ ಹೀಗೆ ಸೇರಿದ್ರೆ ನೀವು? ನಿಮ್ಮಿಬ್ಬರ ಈ ಪ್ರಣಯ ದೃಶ್ಯವನ್ನು ಕಂಡು ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ಅಂತರಂಗದಲ್ಲಿ ಅಣ್ಣ ತಂಗಿಯೆಂದು ಶೋಭಿಸಿ ಮನೆಯಲ್ಲಿ ನೀವು ಚಕ್ಕಂದ ಆಡ್ತಾ ಇದ್ದೀರ. ಕೆಲವು ಮಿತ್ರ ದ್ರೋಹಿ ಕಾಮದ ಕಿಚ್ಚಾರಿಸಲಿಕ್ಕೆ ನನ್ನ ಸತಿ ಪ್ರತಿಕಾರ ಬೇಕಿದ್ದೇನೋ? ಮಾತನಾಡ್ತಿದ್ಯೋ? ಹುಚ್ಚು ಮತ್ತೆ ಎಂದು ಹೀಗೆ ಮಾತಾಡುವುದಲ್ಲ. ಇಂದೇಕೆ ಇಷ್ಟೊಂದು ಹೀನವಾದ ಮಾತನ್ನು ಮಾತಾಡ್ತಾ ಇದ್ದೀರಾ ನೀವು? ಅಣ್ಣ ತಂಗಿಯ ಪವಿತ್ರವಾದ ಬಂಧನಕ್ಕೆ ಕಪ್ಪು ಮಸೆಯನ್ನು ಹಚ್ಚಲು ಪ್ರಯತ್ನ ಕೃತಿಕಾಳನ್ನು ನನ್ನ ಒಡ ಹುಟ್ಟಿದ ಸೋದರಿಗಿಂತಲೂ ಹೆಚ್ಚಾಗಿ ಬಾಂಧವ್ಯದಲ್ಲಿ ನೋಡಿದ್ವಿನ ಕಾಮದೃಷ್ಟಿಯಿಂದಲ್ಲಪ್ಪ, ಕಾಮದೃಷ್ಟಿ. ಇವಳನ್ನು ಕಾಮದೃಷ್ಟಿಯಿಂದ ನೋಡಿದ್ದೆ ಆದ್ರೆ ಈ ನನ್ನ ಕಣ್ಣು ಅಂತರಂಗದಲ್ಲಿ ಬಹಿರಂಗದಲ್ಲಿ ತಂಗಿ ಎಂದು ಸಂಬೋಧಿಸಿ ಅಂತರಂಗದಲ್ಲಿ ಕಾಮದಾಟ ಆಡುವ ರಸಿಕ. ನಿನ್ನ ಮೇಲೆ ಕರುಣೆ ತೋರಿ ನನ್ನ ಮನೆ ತಂದಿಟ್ಕೊಂಡಲ್ಲ, ನನ್ನ ಹೆಂಡತಿ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡು ಒಳ್ಳೆ ಬಹುಮಾನ ಕೊಟ್ಟೆ. ಏನ್ ನೋಡ್ತಾ ಇದ್ದೀರಾ ನೀವು? ಇನ್ನೇನ್ ನೋಡಿ, ಮನುಷ್ಯರ ಸಹ ನಾವಂತ ಪಾಪದ ಕೆಲಸ ಮಾಡುವರಲ್ಲ. ಮುಂಡ ಮನೆಗೆ ಎರಡು ಬಗೆದು ಮಿತ್ರನ ಮಡದಿಯನ್ನು ಕಾಮದೃಷ್ಟಿಯಿಂದ ನೋಡಿದ್ದೆ ಆದ್ರೆ ಈ ನನ್ನ ದೇಹ ಕೊಳಕು ನಾರಲಿ. ನಮಗಾಗದಿದ್ದವರು ಯಾರು ನನ್ನ ತಲೆಯಲ್ಲಿ ಏನೋ ಅದನ್ನು ಕರೆದು ಪ್ರತ್ಯಕ್ಷ ಕಂಡರು ಸತ್ಯ ಯಾವುದು ಅಸತ್ಯ ಯಾವುದು ಪ್ರಾಮಾಣಿಕ ನೋಡಬೇಕು. ಮಾತ್ರ ನೋಡಿ ಸ್ವಾಮಿ, ಈ ಭೂಮಿಯಲ್ಲಿ ಸಾಕ್ಷಿ ಮಾಡಿ ಹೇಳ್ತೀವಿ, ನಾವು ನಿರಪರಾಧಿಗಳು. ನೀವು ಪವಿತ್ರರು, ನೀವು ನಿರಪರಾಧಿಗಳು. ನಿಮ್ಮ ಮನದಲ್ಲಿ ಪಾಪವಿರುತ್ತದೆ. ನೀವು ತಪ್ಪಿಕೊಂಡಿರುವಂತಹ ದೃಶ್ಯವನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಕುಮಾರ್, ಜಗತ್ತನ್ನು ಈ ಕಾಣು ಕಣ್ಣುಗಳಿಗೆ ಒಳ್ಳೆದೆಲ್ಲ ಕಾಣುತ್ತೆ, ಕೆಟ್ಟದೆಲ್ಲ ಕಾಣುತ್ತೆ. ಆದ್ರೆ ಒಳ್ಳೆದ್ಯಾವುದು ಕೆಟ್ಟದ್ಯಾವುದು ಎಂಬುದನ್ನು ವಿಮರ್ಶೆ ಮಾಡಿ ನೋಡುದು ಮಾನವನ ಕಣ್ಣು. ದಿನ ಅಪಾರ್ಥ ಮಾಡಿಕೊಂಡರೆ ಆಗಬಾರದ ನಾವು. ಇಂದು ರಕ್ಷಾಬಂಧನ ಕೃತಿಕ ನನಗೆ ರಕ್ಷಾ ಸೂತ್ರ ಕಟ್ಟಿ ಆಶೀರ್ವಾದ ಮಾಡಬೇಕಾದ್ರೆ ಅವಳನ್ನು ಎಬ್ಬಿಸಿದೆ ವಿನ ಅವಳನ್ನು ತಪ್ಪು ವಿದೇಶದಲ್ಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಿನ್ನ ಅದನ್ನು ಕೇಳುವಷ್ಟು ತಾಳ್ಮೆ ಕೂಡ ನನಗಿಲ್ಲ. ಅಂತರಂಗದಲ್ಲಿ ಕಾಮದಾಟವಾಡೋ ನೀವಿಬ್ಬರು ಅರಮನೆಯಲ್ಲಿ ಒಂದು ನಿಮಿಷ ಪಡೆಯಬಾರದು. ಸುಖ ಸಂತೋಷದಿಂದ ಆದರೆ ಯಾವುದೋ ಪಾಪವನ್ನು ಕಾಣದೆ ಈ ನನ್ನ ಮುಕ್ತ ಸೋದರಿಯನ್ನು ಮಾತ್ರ ಮನೆಯಿಂದ ಹೊರಗಾಕಿ. ನೀ ಇದೇ ರೀತಿ ನನ್ನ ಹತ್ರ ಮುಂದೆ ಮಾತನಾಡ್ತಾ ಇದ್ರೆ ನನ್ನ ತಲೆ ನೆತ್ತಿಗೆ ಯು ಗೆಟ್ ಔಟ್ ಫಾಸ್ಟ್. ನಾನು ನಿರಪರಾಧ.
ನನ್ನ ಮೈಯಲ್ಲಿ ಹರಿತಾ ಇರೋದು ಗರತಿಯ ರಕ್ತ ವಿನಃ ವ್ಯಭಿಚಾರ ಸೋದರಿಯನ್ನು ತಿಳಿದುಕೊಂಡವ್ರ ಜೊತೆ ಸರಸವಾಡುವ ಕಾಮುಕ ಗಂಡು ನಾನಲ್ಲ. ಒಂದಲ್ಲ ಒಂದು ದಿವಸ ನಿಜಾಂಶ ತಿಳಿದಾಗ ಅವತ್ತಾಗಿ ನೀನು ತುಂಬಾ ಪಶ್ಚಾತ್ತಾಪ ಪಡ್ತೀಯ. ಕೈಯಾಳಿ ನೀನು ಇಲ್ಲೇ ನಿಂತಿದ್ದೀನಿ. ಇದೇನು ಮಾಡುತ್ತಿದ್ದೀವಿಯ? ಇವಳನ್ನು ಈ ಮನೆಯಿಂದ ದೂರುತ್ತಿದೆಯೇ ಅಲ್ಲ? ಇವಳು ಮಾಡಿದ ಅಪರಾಧವಾದರೇನು? ಇದನ್ನ ಅವಳ ಬಾಯಿಂದಲೇ ಕೇಳ್ಕೊ. ಏನು ಮಾಡಿದವನು ಇವಳನ್ನು? ಇದಕ್ಕ ಏನಮ್ಮ ಇದೆಲ್ಲ? ಒಂದೇ ಉದರದಿಂದ ಹುಟ್ಟದಿದ್ರು ಒಂದೇ ತಾಯಿ ಮಕ್ಕಳು ಎಂಬ ಭಾವನೆಯಿಂದ ಇಂದು ಇವನ್ ಸ್ನೇಹಿತ ಅಶೋಕನಿಗೆ ನನಗೂ ಹಾಲದ ಅಪವಾದನ ಬಳಸಿ ಮನೆಯಿಂದ ಹೊರಗಾಗ್ತಾ ಇದ್ದಾರೆ ಇವರು. ಓ, ಈ ವಿಷಯವೇ? ಕುಮಾರ್, ಕೃತಿಕಾ ಮತ್ತು ನಿನ್ನ ಆತ್ಮೀಯ ಸ್ನೇಹಿತನ ವಿಷಯ ಕುಲಂಕುಷವಾಗಿ ನೀನು ನಿನ್ನ ಕಣ್ಣಾರೆ ಕಂಡಿದೀಯಾ? ನಾನು ಕಣ್ಣಾರೆ ಕಟ್ಟಿರೋದ್ರಿಂದಲೇ ಇದನ್ನ ಹೇಳ್ತಾ ಇದ್ದೀನಿ. ಏನಮ್ಮ ಕೃತಿಕಾ, ಕುಮಾರ ಹೇಳ್ತಿರೋ ವಿಷಯ ಸತ್ಯವೇನಮ್ಮ? ಇಲ್ಲ ವಿನೋದ್, ಇಂದು ಪವಿತ್ರವಾದ ರಕ್ಷಾಬಂಧನದ ಹಬ್ಬ. ಅಶೋಕನಿಗೆ ರಾಖಿಯನ್ನು ಕಟ್ಟಿ ಅವನಿಗೆ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೋಬೇಕು ನಕ್ಷೆಯಲ್ಲಿ ಇವರು ಅದನ್ನೇ ಅಪಾರ್ಥ ಕಟ್ಟಿಸ್ಕೊಂಡು ನನ್ನ ಮೇಲೆ ಸಂಶಯ ಮಾಡ್ತಾ ಇದ್ದಾರೆ ಇವರು. ನೋಡು ವಿನೋದ್, ನಾನು ರಕ್ಷಾಬಂಧನ ಕಟ್ಟಿದ್ದಕ್ಕೆ ನಾನು ಅಪಾರ್ಥ ಕಲ್ಪಿಸ್ತಿಲ್ಲ. ಚೆರೆ ಮನೆಯಲ್ಲಿ ಇವರು ಆಡುತ್ತಿರುವ ಪ್ರಣಯ ದೃಶ್ಯವನ್ನು ಕಣ್ಣವರು ಹೇಳಿದ್ದಾರೆ. ಕುಮಾರ, ಪರರ ಮಾತು ಕೇಳಿ ಹಾಲಿನಂತ ಇರುವ ಈ ನಿನ್ನ ಸುಂದರವಾದ ಸಂಸಾರ ಹಾಳಾಗುವುದಕ್ಕೆ ನೀನು ಅವಕಾಶ ಮಾಡಿಕೊಡಬೇಡಿ. ಕಾಮದ ಕಣ್ಣಿಗೆ ಜಗತ್ತೇ ಹಳದಿ ಕಾಣುವಾಗ ಇಂದಿನ ಪ್ರಪಂಚದಲ್ಲಿ ಒಡ ಹುಟ್ಟಿದ ಅಣ್ಣ ತಂಗಿಯರು ಜೊತೆಯಾಗಿ ಹೋದರೆ ಅವರನ್ನು ಕೂಡ ಈ ಸಮಾಜದ ಜನಗಳು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ. ಕುಮಾರ, ಈ ಕೃತಿಕಾಳ ಸ್ವಭಾವ ಕಾಲೇಜಿನ ಸಮಯದಲ್ಲಿ ಯಾವ ರೀತಿ ಇತ್ತು ಎನ್ನುವುದು ನಾನು ನಿನಗೆ ಹೇಳಬೇಕಾಗಿಲ್ಲ. ಪ್ಲೀಸ್ ಕುಮಾರ್, ನಿನ್ನ ಈ ಮನದಲ್ಲಿ ಇರುವ ಸಂಶಯ ಭೂತ ಎಂಬ ದೂರ ಮಾಡಿ ಈ ಕೃತಿಕಾಳನ್ನು ಸ್ವೀಕರಿಸು. ಸರಿ, ನಿನ್ನ ಮಾತು ನಿಜ. ಸಂಶಯದಿಂದ ಅಂತರಾಗಿದ್ದ ನನಗೆ ಇವತ್ತು ಒಳಗಣ್ಣು ತೆರೆಸಿತು. ನನ್ನ ಮಾತಿನಿಂದ ನನ್ನ ಸ್ನೇಹಿತ ಅಶೋಕ್ ಮನ ನೊಂದು ಹೊರಟು ಹೋಗಿದ್ದ. ಮೊದಲು ಅವರನ್ನು ನಾನು ನೋಡಿ ಸಮಾಧಾನ ಪಡಿಸಬೇಕು. ದಯವಿಟ್ಟು ನಾನು ಕ್ಷಮಿಸಿ. ಏನೋ ಆದ ತಪ್ಪುಗಳಿಗೆ ಏನೋ ಆಗಿದೆ, ಸಮಾಧಾನ ಮಾಡಿ. ಏನೋ ಒಂದು ವಿಷಯಗಳಿಗೆ ಇಲ್ಲಿ ನಮ್ಮ ನಂದ ಮಕ್ಕಳಂತ ಈ ಮನೆ ವಿಚಿತ್ರವಾಗ್ತಾ ಇತ್ತು. ಸಮಯಕ್ಕೆ ಸರಿಯಾಗಿ ಈ ದೇವರು ವಿನೋದರಾಗಿ ಬಂದು ನಮ್ಮ ಮನೆಯಲ್ಲೇ ಉಳಿಸಿದ್ರು. ಏನಮ್ಮ ಇದರಲ್ಲಿ ಉಪಕಾರವೇನು ಬಂತಮ್ಮ? ಅಡ್ಡ ದಾರಿಗೆ ಹೋಗುವವರನ್ನು ಸರಿಯಾಗಿ ದಾರಿಗೆ ತರುವುದೇ ಈ ಕಾಕಿ ತೊಟ್ಟವರ ಕೆಲಸವಮ್ಮ. ಅಂದರೆ ನೀನು? ಹೌದು, ನಾನು ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೇವೆ. ಇದೇ ಊರಿಗೆ ನನಗೆ ವರ್ಗಾವಣೆ ಮಾಡಿದ್ದಾರೆ. ಈ ವಿಷಯ ಮೊಟ್ಟ ಮೊದಲು ನಿನಗೆ ತಿಳಿಸಿ ಹೋಗೋಣ ಎಂದು ಬಂದೆ. ಆದರೂ ಮನೆಯಲ್ಲಿ ನಡೆದ ಘಟನೆಗಳೇ ಬೇರೆ ಆಗವಾಯಿತು. ಆದರೂ ಮತ್ತು ನಾನು ನಿನ್ನಲ್ಲಿ ಒಂದು ಕೆಲವು ವಿಷಯವನ್ನು ಹೇಳಲಿಕ್ಕೆ ಮರ್ತೋಗಿಬಿಟ್ಟೆ. ಕುಮಾರ, ಹೇಳಿ. ನಿನ್ನ ರೆಡಿಮೇಡ್ ಬಟ್ಟೆ ಫ್ಯಾಕ್ಟ್ರಿ ಹೇಗೆ ನಡೆಯುತ್ತಿದೆ? ಏನೋ ಆ ದೇವರದಿಂದ ಚೆನ್ನಾಗಿ ನಡೀತಾ ಇದೆ ದೋಸ್ತ. ಕುಮಾರ, ನನಗೆ ಹಿಂದೆ ಡ್ಯೂಟಿಗೆ ಹಾಜರಾಗಬೇಕು. ಕುಮಾರ, ಕೃತಿಕಾ, ಇನ್ನು ಮುಂದೆ ಆದರೂ ನೀವಿಬ್ಬರು ಪರರ ಮಾತು ಕೇಳದೆ ಮುಂದೆ ನಿಮ್ಮ ಜೀವನ ಸುಖವಾಗಲಿ. ಓಕೆ, ನಾನು ಬರ್ತೀನಿ. ಏನೋ ದುರಂತ ನಮ್ಮ ಬಾಳ್ನಲ್ಲಿ ನಡೆದೋಗ್ಬಿಡ್ತಲ್ಲ. ಏನೋ ಮಾಡೋದಪ್ಪ. ಏನಪ್ಪ ಏನಾಯ್ತು?
ಯಾವನ ಹೋಯ್ತಾ ಇದೆ? ಸರ್, ನಮ್ಮ ಫ್ಯಾಕ್ಟರಿಯಲ್ಲಿ ಯಾರೋ ನಮಗೆ ಆಗದವರು ಟೈಮ್ ಬಾಂಬ್ ಅನ್ನು ಇಟ್ಟು ಇಡೀ ಫ್ಯಾಕ್ಟರಿಯನ್ನೇ ಸುಟ್ಟು ಹಾಕಿದರು ಮಾಡಿದರು ಸರ್. ಸ್ವಾಮಿ ಇದ್ಯಾವ ದುರ್ಘಟನೆ? ಅದನ್ನೇ ನಾನು ಇದು ಯಾವ ದುರ್ವಾರ್ತೆ ನಾನು ಕೇಳ್ತಾ ಇದ್ದೀನಿ. ಅಯ್ಯೋ, ನನ್ನ ಬಂಗಾರದಂತ ಫ್ಯಾಕ್ಟರಿ ಬೆಂಕಿಗೆ ಆಹುತಿ ಆಗಿ ಹೋಯಿತೆ. ಅಯ್ಯೋ ಈಗ ನಾವಿನ್ನು ನಿರ್ದಕ್ಕೆ ಅದು ನಮ್ಮ ಸರ್ವಸ್ವವೇ ಈ ನಾಶವಾಗಿ ಹೋಯಿತು. ನಮ್ಮ ಸುಖ ಸಂತೋಷ ಎಲ್ಲ ಈ ಗಾಳಿಗೆ ತೂರಿ ಹೋಯ್ತು. ಅಯ್ಯೋ ಆ ಕಾವು ಏರಿಯಲ್ಲೂ ಅಲ್ಲ 2 ದಿವಸದಾಗ ನನ್ ಕೂಡ ಮದ್ವೆ ಆಗ್ತೀನಿ ಅಂತ ಹೇಳಿ ನನ್ನ ಹತ್ರ ಇದ್ದು ನನ್ನ 3 ಹಾಕಿ ಕಸ್ಕೊಂಡಾಳ. ಏನ್ ಮಸ್ಕೊಂಡಾಳ ಸಟ್ರ? ಹೊಲ ಮತ್ತು ರೊಕ್ಕಲಿ ಅಲ್ಲ ನನ್ ಕೊಟ್ಟು ಮಾತು ಮರೆತು ಎಲ್ಲಿ ಆ ಕೆಂಪ್ ಫಿರಂಗಿ ಮುಸುಳಿ ಜೊತೆ ಸಿನಿಮಾ ತೆಗಿತಾ ಏರ್ಸ್ಕೊಳ್ತಾ ಇದ್ದಾಳೋ ಏನ ಆ ದೇವ್ರಿಗೆ ಗೊತ್ತು. ನಾನು ಅದನ್ನ ಹೇಳ್ತೀನಿ ಸಟ್ರ. ಎಲ್ಲೋ ಕಾವೇರಿ ಹಾಯ್ ಶೆಟ್ರೆ. ಹಾಯನೂ ಇಲ್ಲ ಪಾಯನೂ ಇಲ್ಲ. ಈ ಸಟ್ಟಿ ಸಿದಿಗ ಕಟ್ಟಿ ಸುಡ್ಗಾಡೋದನ್ ಬಾಕಿ ಐತಿ. ಯಾಕ್ರಿ ಶೆಟ್ರಿ ಒಮ್ಮೆಲೆ ವೈರಾಗ್ಯ ಬಂದ್ರ ಬಚ್ಚ ಮಾತಾಡಕತ್ತಲ್ಲ, ಏನಾಗ್ತಿ ಹೋಗ? ಅಲ್ಲ ವೈರ ಬರೋದು ಇನ್ನೇನ್ ಮಾಡೋದು ಹೇಳು. ಅಲ್ಲ ನನ್ ಕೂಡ ಮದ್ವೆ ಆಗ್ತೀನಂತ ಹೇಳಿ ನನ್ನ ಹತ್ರ ಇದ್ದು 3 ಕಸ್ಕೊಂಡು ಈಗ ನೋಡಿದ್ರ ಆ ಕೆಂಪ್ ಫಿರಂಗಿ ಮುಸಳಿ ಕಡೆಯಿಂದ ಅವನ ಕ್ಯಾಮೆರಾ ಕಡೆಯಿಂದ ಹೊಡ್ಸ್ಕೊಳಕ್ ಹತ್ತಿಯಲ್ಲ. ಅಯ್ಯೋ ನನ್ನ ಸೂರ ಸುಂದರಮ್ಮ ಚಂದ್ರಮ್ಮ ಇಷ್ಟಕ್ಕ ಈ ನಮೂನಿ ಸಿಟಿಗೆದ್ದೆ ನೀ. ನೋಡೋಣ ಒಂದ್ ಮಾತು ಹೇಳ್ತೀನಿ. ಮೊದಲ 2 ಕೊಟ್ಟಿ ಇದ್ದಿದ್ದು 2 ಕೊಟ್ಟಿ, ಇನ್ನ ಒಂದು ಬಾಕಿ ಐತಿ. ಅದ್ಯಾವ್ ನನ್ ಕಾವು ಏರಿ ಮನಿ ಒಂದೈತಿಲ್ಲ, ಆ ಮನಿ ನನ್ನ ಹೆಸರಲ್ಲೇ ಬರ್ಕಟ್ಟು ಸಾಕು. ಆಸ್ತಿ ಕೊಟ್ಟಿ, ಅಂತಸ್ತು ಕೊಟ್ಟಿ, ಬಂಗಾರ ಕೊಟ್ಟಿ, ರೊಕ್ಕ ಕೊಟ್ಟಿ, ಇನ್ನು ಮನಿ ಒಂದೈತ್ಲಾ ಅದೊಂದು ನನ್ನ ಹೆಸರಲ್ಲೇ ಬರೆದ್ ಬಿಡು. ಆಮೇಲೆ ನಂದು ನಿಂದು ನನ್ನ ಮನೆ ನಿನ್ನ ಹೆಸರು ಮಾಡಿ ಹಾ ನನ್ ತಲೆ ಬೋಳ್ಸಿ ಓಡಿಸಿ ನನಗೆ ತಿರುಪತಿ ಹೋಗಂತೀನಿ. ಆಟ ಮಾಡೋದು ಕೆಲಸ. ಹಂಗಲ್ರಿ ಸಟ್ರ, ನೀವು ನಾಳೆ ಈಕಿ ಗಂಡ ಆಗೋರು. ಅದಕ್ಕ ಗಂಡಂದು ಹೆಂಡತಿ ಹೆಸರಲ್ಲಿ ಇದ್ರ ಬಹಳ ಚಲೋ. ಹಿಂಗೈತಿ ಏನ? ಆಯ್ತ ಇಂದ ನನ್ ಮನಿ ಕಾವು ಹೆಸರಿಗೆ ಮಾಡ್ತೀನಿ. ಮತ್ತ ಮದುವೆ ಇಟ್ಕೊಳ್ಳೋದು ನೋಡ್ರಿ ಶಟ್ರ, ಮದುವೆನ್ರಿ ನಾಳೆ ಅಮಾವಾಸ್ಯೆ ಐತಿ. ನಾಳಿಂದ ನಾಡ್ದ ಮದ್ವೆ ಮುಹೂರ್ತ ಅಂದ್ರ ಬಾಳ ಚಲೋ ಐತಿ. ಒಂದ್ ಕೆಲ್ಸ ಮಾಡಿ, ಅಲ್ಲೊಂದ್ ದೊಡ್ಡ ಸ್ಮಶಾನ ಐತಲ್ಲ, ಆ ಸ್ಮಶಾನದ ಹತ್ರ ಒಂದು ಸಣ್ಣದ ಗುಡಿ ಐತಿ. ಅಲ್ಲೇ ಮದುಮಗನಾಗಿ ಅಗದಿ ಟಿಪ್ ಟಾಪ್ ಡ್ರೆಸ್ ಹಾಕಿ ಜುಬ್ಬಾ ಹಾಕೊಂಬ ಅಗದಿ ಅಲ್ಲೇ ನಿಂತು ಬಿಡು, ನಾ ಬರ್ತೀನಿ ಅಂತ ಅಲ್ಲೇ ಮದ್ವೆ ಆಗೋಣ. ಮಸ್ತಾಗ ಮದುವೆ. ಹಾ ಅಲ್ಲಿ ಗುಡಿ ಐತಿ ಸಣ್ಣದು. ಅಲ್ಲ ಸಟ್ರ, ನಿಮ್ಮಂತ ಹಂಗಾಮಿ ನವತರುಣರು ಮದುವೆ ಆಗಲು ಆ ಮಶಾಣದಾಗ ಗುಡಿಯಾಗ ಆಗ್ತಾವ. ಹಿಂಗೈತಿ ಏನ? ಹಂಗೈತೆ ನಮ್ಮ ಹಬ್ಬ ಹಂಗೈತಿ. ಕಾವೇರಿ ನಾ ಹಿಂಗ್ ಮದುಮಗನಾಗ ಬರ್ತೀನ ಅಂದ್ರ ಅಗದಿ ಮಿಂಚ್ಬೇಕೆಲ್ಲ. ಅವ್ರೆಲ್ಲರೂ ನನ್ ನೋಡಿ ನಾಚ್ಕೊಳ್ಬೇಕು. ಇವೇನವ ಬಿಳಿ ದಾಡಿ ಕರ್ರ ಮಾಡಕೊಂಬ ಸ್ವಲ್ಪ. ಆಯ್ತು ಲೇ ದೀಪ, ನಡಿಲೇ ಮದುವೆ ತಯಾರು ಮಾಡ್ಬೇಕು. ನಡಿ ನಡಿ. ಒಗಾರಿನ ತಿರ್ಬೇಕಿ ಶೆಟ್ಟಿ. ಇವಣ್ಣನ ಮದ್ವೆ ಹಾಕನ್ರಿ ಮುದುಕ, ಹಳೆ ಮುದುಕ. ಇನ್ನೊಮ್ಮೆ ಜೀವನದಾಗ ಮತ್ತೊಬ್ಬರ ಹೆಂಗಸರನ್ನ ನೆನೆಸಿರಬಾರ್ದ. ಹಂಗ ಮಾಡ್ತೀನಿ ಮಗಗೆ, ಇಲ್ಲಾಂದ್ರ ಬಿಡುದಿಲ್ಲ ನಾನು. ಸತಿ ಸುತರನ್ನು ಕಳೆದುಕೊಂಡಾಗ ನನಗೆ ಅಷ್ಟೊಂದು ನೋವಾಗಿದೆ. ಆದ್ರೆ ಮಿತ್ರನ ಮಡದಿಯನ್ನು ಮೋಹಿಸಿದೆ ಎಂಬ ಅಪಮಾನ ಹೊತ್ತುಕೊಂಡು ಬಂದೆಯಲ್ಲ ಎಂದು ಮನಸ್ಸಿಗೆ ತುಂಬಾ ನೋಡ್ತಾ ಇದೆ. ಜಗತ್ತಿನಲ್ಲಿ ಯಾರನ್ನೂ ನಂಬಬಾರದು, ಯಾರನ್ನೂ ಪ್ರೀತಿ ಮಮತೆಯಿಂದ ಕಾಣಬಾರದು. ಎಲ್ಲವೂ ನಶ್ವರ. ಎಲ್ಲವನ್ನು ಕಳೆದುಕೊಂಡ ನನಗೆ ಇನ್ನೇಕೆ ಬಾಳು? ನಾನೇನು ಯಾರಿಗಾಗಿ ಬದುಕಲಿ?
ಈ ಜನರಿಂದ ದುರಪರಾಧ ಹೊತ್ತುಕೊಂಡು ನಾನಿನ್ನು ಬದುಕಬೇಕೆ? ಈ ಪ್ರಪಂಚದಲ್ಲಿ ನಾನಿನ್ನು ಬದುಕಬಾರದು. ಹೌದು ಹೌದು, ನನಗಿರುವುದು ಈಗ ಒಂದೇ ಒಂದು. ಹೌದು, ಆತ್ಮಹತ್ಯೆ. ನಾನಿನ್ನು ಈ ನನ್ನ ಹಾಳು ಮುಖ ಈ ಜಗಕ್ಕೆ ತೋರಿಸಬಾರದು. ಆತ್ಮಹತ್ಯೆ. ಹೌದು, ನಾವು ತೊಟ್ಟಿದ ಕಪಟ ನಾಟಕಕ್ಕೆ ತುಂಬಾ ಯಶ ದೊರೆತಿದೆ. ನಾನು ರಚಿಸಿದ ಮೋಸದ ಮನೆಯಲ್ಲಿ ಆ ಕುಮಾರನ ಸುತ್ತಿಗೆ ವಿಲವಿಲವೆಂಬ ತಾಡುತ್ತಿರುವನು. ಏನು ನನ್ನ ಕೆನ್ನೆಗೆ ಕೊಟ್ಟ ಏಟಿನನು ಪ್ರತೀಕ. ಅವಳಿಗೆ ಈಗ ಸುಖದ ಸೂದಿನಲ್ಲ, ದುಃಖದ ತೋರ್ದಿನ. ಕುಮಾರನ ಫ್ಯಾಕ್ಟರಿಯ ಫೋರ್ಮನ್ ನಾವು ಬಿಸಾಕಿದ ಎಂಜಲ ದಾಸೆಗೆ ಆ ಕುಮಾರನ ಇಡೀ ಫ್ಯಾಕ್ಟರಿಯನ್ನೇ ಟೈಮ್ ಬಾಂಬ್ ಬಿಟ್ಟು ಸುಟ್ಟು ಹಾಕಿದರು. ಈಗ ಫ್ಯಾಕ್ಟರಿ ಕಳೆದುಕೊಂಡ ಆ ಕುಮಾರ್ ಹುಚ್ಚನಂತಾಗಿದ್ದಾನೆ. ಬ್ಯಾಂಕಿನವರಿಗೆ ಬರಬೇಕಾದ ಹಣಕ್ಕಾಗಿ ಡಿಗ್ರಿ ವಾರೆಂಟ್ ತಂದು ಇನ್ಶೂರೆನ್ಸ್ನಿಂದ ಬಂದ ಎಲ್ಲ ಹಣವನ್ನು ವಶಪಡಿಸಿಕೊಂಡು ಇನ್ನು ಬರಬೇಕಾದವರ ಸಾಲಕ್ಕೆ ಆ ಕುಮಾರನ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳುಹಿಸಿದ್ದಾರೆ. ಇದು ಒಂದು ನನ್ನ ಕಾರ್ಯಕ್ಕೆ ಇನ್ನಷ್ಟು ಒಳ್ಳೆಯದಾಯಿತು. ಎನ್ನುವ ಸಾಕಿನ ಸುಂದರಿ ಪ್ರತೀಕ ಅವಳನ್ನು ಚರಿತ್ರಹೀನ ಹೆಣ್ಣನ್ನಾಗಿ ಮಾಡುವೆ. ಮಿತ್ರ, ನಿನ್ನ ಕಾರ್ಯದ ಮುಂದೆ ಯಾರ ಆಟವೂ ನಡೆಯಲಾರದು. ಹಾ ಮಿತ್ರ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಸುದರ್ಶನ್ ಅವರು ಮಾಡಿದ ಕೊಲೆ ಕೇಸ್ ನಾಳೆ ಕೋರ್ಟಿನಲ್ಲಿ ಅಂತಿಮ ವಿಚಾರಣೆ ಇದೆ. ಇದ್ದರೆ ಅದಕ್ಕೆ ಅಷ್ಟೊಂದು ನೀವು ಆಲೋಚನೆ ಏಕೆ ಮಾಡುತ್ತೇವೆ? ಮಿತ್ರ, ಈ ಕೇಸು ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಏಕೆ ಮಿತ್ರ? ಏಕೆಂದರೆ ನಮ್ಮ ಪಾರ್ಟ್ನರ್ ಮಾಡಿದ ಆ ಸುದರ್ಶನ್ ಅವರ ಕೊಲೆ ಕೇಸ್ ಇಲ್ಲಿಯ ನಿಷ್ಠಾವಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ ಆ ರಾಜಶೇಖರ್ ಅವರ ಕೈಯಲ್ಲಿದೆ. ಅದಕ್ಕೆ ಅಷ್ಟೊಂದು ಆಲೋಚನೆ ಮಾಡುವೆ ವಿಕ್ರಮ್? ಸ್ವಲ್ಪ ಲಂಚದ ಎಂಜಲು ಬೀಸಾಡಿ ನಮ್ಮ ಪಾರ್ಟ್ನರ್ ಅನ್ನು ನಿರ್ದೋಷ ಮಾಡಿದ್ದಾರೆ. ಅಂದ ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇತ್ತ ಕಡೆ ಬರುತ್ತಿದ್ದಾನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ತಾವು? ನಾವು ಈ ಊರಿನ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು. ನನ್ನದು ಏನಾಗಬೇಕಿತ್ತು? ವಿಷಯ ಅಷ್ಟೇನು ದೊಡ್ಡದಲ್ಲ ಸರ್. ನಮ್ಮ ಮಿತ್ರರೊಬ್ಬರು ಒಂದು ಕೊಲೆ ಕೇಸಿನಲ್ಲಿ ಜೈಲು ಸಿಲುಕಿಕೊಂಡಿದ್ದಾರೆ. ತಾವು ಪಬ್ಲಿಕ್ ಪ್ರಾಸಿಕ್ಯೂಟರ್. ನಾಳೆ ನೀವು ಮಾಡುವ ವಾದದಲ್ಲಿ ಸತ್ತವನು ಕೊಲೆಯಾಗಿ ಸತ್ತಿಲ್ಲ, ಬದಲಾಗಿ ಅವನೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿರುವುದು ಎಂದು ನೀವು ಕೋರ್ಟಿನಲ್ಲಿ ಸಾಬೀತುಪಡಿಸಿದರೆ ಆಯಿತು. ಅದನ್ನು ನಿರೂಪಿಸಿದರೆ ನೀವು ಬೇಡಿದಷ್ಟು ಹಣ ಕೊಡಲು ನಾವು ಸಿದ್ಧರಿದ್ದೆವು. ಲಂಚಕ್ಕೆ ಕೈ ಚಾಚಿ ನಾನೆಂದಿಗೂ ನನ್ನ ಈ ವೃತ್ತಿಗಾಗಲಿ ನ್ಯಾಯ ದೇವತೆಗಾಗಲಿ ಅನ್ನ ಕೊಡ್ತಿರೋ ಸರ್ಕಾರಕ್ಕಾಗಲಿ ದ್ರೋಹ ಬೆಗೆಯುವ ಹೀನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ ಈ ರಾಜಶೇಖರ್. ಪ್ರಾಸಿಕ್ಯೂಟರ್ ಲಾಂಛಕ್ಕೆ ಕೈ ಚಾಚದ ಯಾವ ಅಧಿಕಾರಿಯೂ ಇಲ್ಲ. ಲಕ್ಷಗಟ್ಟಲೆ ಬೇಸಾಡುತ್ತೇನೆ. ಸಿಕ್ಕಿದು ಶಿವ ಅಂತ ತಿಳಿದು ನಮ್ಮ ಪಾರ್ಟ್ನರ್ ಅನ್ನು ಬಿಡುಗಡೆ. ಕರ್ತವ್ಯವೇ ದೇವರೆಂದು ತಿಳಿದುಕೊಂಡಿರೋ ನಾನು ನನ್ನ ನ್ಯಾಯ ದೇವತೆಗೆ ನಾನೆಂದಿಗೂ ವಂಚನೆ ಮಾಡುತ್ತೇನೆ. ಸತ್ಯವನ್ನು ಅರಿತು ಅಪರಾಧಿಗಳಿಗೆ ಶಿಕ್ಷೆ ಕೊಡುವುದೇ ಈ ರಾಜಶೇಖರನ ಉದ್ದೇಶ. ಶ್ರೇಷ್ಠ ರಾಜಶೇಖರ್, ಸತ್ಯಾಸತ್ಯತೆಯನ್ನು ವಿಮರ್ಶಿಸುವ ನೀವು ಒಬ್ರು ಸತ್ಯವಂತರಾದರೆ ಜನರಾಡಿದ ಸುಳ್ಳು ಮಾತನ್ನು ನಿಜವೆಂದು ನಂಬಿ ಒಡ ಹುಟ್ಟಿದ ಸೋದರಿಯನ್ನೇ ಮನೆಯಿಂದ ಹೊರಹಾಕಿದ ನೀವು ಒಬ್ರು ಸತ್ಯವಂತರೇ. ಏನು ಹೇಳುತ್ತಿರುವುದು ನೀವು? ಸುಳ್ಳನ್ನು ನಿಜವೆಂದು ನಂಬಿ ನಾನು ನನ್ನ ತಂಗಿಯನ್ನು ಹೊರಗೆ ಹಾಕಿದ್ದೆ. ಹೌದು, ಪ್ರಥಮ ರಾತ್ರಿ ನನಗೆ ಅಪಮಾನ ಮಾಡಿದ ನಿಮ್ಮ ತಂಗಿ ಪ್ರತೀಕ ಅವಳ ಗಂಡನ ಕೊಲೆ ಮಾಡಿ ಪ್ರತಿಕಾಳಿಗೆ ವಿಧವೆಯ ಪಟ್ಟ ಕಟ್ಟಿದವರೇ ನಾವು.
ಮರು ಮದುವೆಯಾದ ಕೃತಿಕಾಳ ಬಾಯಿನಲ್ಲಿ ಕಣ್ಣೀರಿನ ಹೊರೆಯನ್ನೇ ಆರಿಸಿದವರು ನಾವು. ಕುಮಾರನ ಫ್ಯಾಕ್ಟರಿಯಲ್ಲಿ ಟೈಮ್ ಬಾಂಬ್ ಇಟ್ಟು ಅವನ ಫ್ಯಾಕ್ಟರಿಯನ್ನು ಸುಟ್ಟು ಹಾಕಿ ಅವನನ್ನು ನಿರ್ಗತಿಕನನ್ನಾಗಿ ಮಾಡಿ ಜೈಲಿಗೆ ಕಳಿಸಿದವರೇ ನಾವು. ಇನ್ನು ನಮ್ಮ ಕಾರ್ಯಕ್ಕೆ ಒಲಿಯಿದ ಆ ಪತ್ರಿಕಾ ಪ್ರತಿನಿಧಿ ಅಶೋಕ್ ಅವನ ಬಾಳನ್ನೇ ಬಿರುಗಾಳಿಗೆ ಬೀಸಾಡಿದವರು ನಾವು. ಇಷ್ಟೆಲ್ಲ ನಾವು ಕುಟಿಲ ಕಾರಸ್ಥಾನ ನಡೆಸಿದರು ನಿಮ್ಮ ಸತ್ಯಾಸತ್ಯತೆ ಏನು ಮಾಡಲು ಆಗಲಿಲ್ಲ. ರಾಜಶೇಖರ್, ನಿಮ್ಮ ಸತ್ಯಾಸತ್ತು ಎಲ್ಲೋ ಸುಡುಗಾಡು ಸೇರಿದೆ. ಮಿತ್ರ, ಈ ನಮ್ಮ ಕಾರ್ಯಕ್ಕೆ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಪ್ಪದಿದ್ದರೆ ಏನಾಯಿತು? ನ್ಯಾಯವನ್ನೇ ಬರೆಯುವ ನ್ಯಾಯಾಧೀಶರಿಗೆ ಲಂಚದ ಎಂಜಲ ಬಿಸಾಕಿ ನಮ್ಮ ಕಾರ್ಯವನ್ನ ಸಾಧಿಸಿಕೊಳ್ಳುವ ನಡೆ ಮಿತ್ರ. ನನ್ನ ಸಹೋದರಿಯ ಬಾಳಿನಲ್ಲಿ ಬಿರುಗಾಳಿ ಬೀಸಿದ ನೀಚರು ಇವರೇ. ಡಾಕ್ಟರ್ ಭಕ್ತನನ್ನು ಕೊಲೆ ಮಾಡಿದ ಘಾತಕರು ಇವರಾಗ್ತಾರೆ. ಅಯ್ಯೋ ದೇವರೇ, ಬೆನ್ನಿಗೆ ಬಿದ್ದ ಸಹೋದರಿ ತಾನು ನಿರಪರಾಧಿಯನ್ನು ಅಂಗಲಾಚಿ ಬೇಡಿಕೊಂಡರು. ಅವಳ ಮೇಲೆ ಕರುಣೆ ತೋರದೆ ಈ ಚಾಂಡಾಲರು ಹಬ್ಬಿಸಿದ ಸುಳ್ಳು ಸುದ್ದಿಯನ್ನು ನಿಜವೆಂದು ನಂಬಿ ಅವಳನ್ನು ಹೀಯಾಳಿಸಿ ಮನೆಯಿಂದ ಹೊರಗೆ ಹಾಕಿದ ಈ ಅಣ್ಣನ ಚರ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ನನ್ನ ಮಾತಿಗೆ ನನ್ನ ತಂಗಿ ಎಲ್ಲಿ ಹೋಗಿದ್ದಾಳೋ ಏನು ಆ ಭಗವಂತನಿಗೆ ಗೊತ್ತು. ನಮ್ಮ ತಂಗಿ ಎಲ್ಲಿದ್ದಾಳೆಂದು ಹುಡುಕಿ ಅವಳಲ್ಲಿ ಕ್ಷಮೆ ಕೇಳಿ ಅವಳನ್ನು ಮನೆಗೆ ಕರೆದು ನಾನ್ಯಾವ ಜನ್ಮದಲ್ಲಿ ಪಾಪ ಮಾಡಿದ್ದೆ ಎಂದು ನನ್ನನ್ನು ಈ ರೀತಿಯಾಗಿ ಹಿಂಸಿಸುತ್ತಾ ಇರುವೆ ನೀನು. ಒಂದು ಸಲ ವಿಧಿವೆಂಬ ಪಟ್ಟವನ್ನೇ ಕಟ್ಟಿದೆ. ಕುಮಾರನು ನನ್ನ ಹಣೆಗೆ ಸಿಂಧೂರದ ತಿಲಕವನ್ನೇ ಇಟ್ಟ. ನಾವಿಬ್ರು ಸುಖ ಸಂತೋಷದ ನೌಕೆಯಲ್ಲಿ ಜೀವನ ಕಳೀತಾ ಇರ್ಬೇಕಾದ್ರೆ ಅದ್ಯಾವುದೋ ಒಂದು ಅಪರವಾದ ಕರೆಗಳು ನನ್ನ ಜೀವನಕ್ಕೆ ಅಪ್ಪಳಿಸಿ ನಮ್ಮ ಬಹಳ ದೋಣಿ ದಡ ಮುಟ್ಟದಂತಾಯ್ತದೆ ತಂದೆ, ದಡ ಮುಟ್ಟದಂತಾಯ್ತಲ್ಲ. ಪ್ರತಿಕಾ, ನಿನ್ನ ಬಾಳ ನೌಕೆ ಹೊಟ್ಟು ನನ್ನ ಕೈಯಲ್ಲಿರುವಾಗ ನಿನ್ನ ಸಂಸಾರದ ನೌಕೆ ನಾನು ಎಂದಿಗೂ ದಡಸಿ ಇರಲು ಅವಕಾಶ ಕೊಡಲಾರಿ. ಅಂದು ನೀನು ನನಗೆ ಕೊಟ್ಟ ಏಟಿನ ನೋವು ಇನ್ನೂ ಕಡಿಮೆಯಾಗಲಿಲ್ಲ. ನೀನು ಮಾಡಿದ ಅಪಮಾನದ ಸೇಡಿನ ಜ್ವಾಲೆ ಎನ್ನೋ ಕಾಳಿಂಗನ ಹೃದಯದಿಂದ ಆರಿಲ್ಲ. ಅಂದು ನೀನು ನನಗೆ ಮಾಡಿದ ಅಪಮಾನಕ್ಕಾಗಿ ನಿನ್ನ ಮೊದಲನೆಯ ಪತಿ ಭರತ್ನನ್ನು ಕೊಲೆ ಮಾಡಿ ಕುಮಾರನ ಫ್ಯಾಕ್ಟರಿಯನ್ನು ಸುಟ್ಟು ಹಾಕಿ ಅವನನ್ನು ಜೈಲಿಗೆ ಕಳಿಸಿದವನೇ ನಾನು. ಕೃತಿಕಾ, ನಿನಗೆ ಸುಖ ಸಂತೋಷದಿಂದ ಬಾಳಬೇಕೆಂಬ ಆಸೆ ಇದ್ದರೆ ಈ ನಿನ್ನ ಸವಿಯಾದ ದೇಹದಿಂದ ಒಂದೇ ಒಂದು ಸಲ ಸುಖ ನೀಡು. ನಮ್ಮನ್ನು ಹಿಂಸಿಸುವ ನಿನ್ನ ವಂಶ ನಿರ್ವಂಶವಾಗ್ಲಿ. ಪರಸ್ತ್ರೀಯರ ಮೇಲೆ ಕಣ್ಣನ್ನಿಟ್ಟು ಅವರ ದೇಹ ಸುಖ ವಹಿಸುವ ಈ ನನ್ನ ದೇಹ ಕೊರತು ಹೋಗಲಿ. ಬೇಕಾದಷ್ಟು ಶಪಿಸು. ನಿಮ್ಮಂತ ಶಾಪ ನಮ್ಮಂತ ಕಾಮಾಂಧರ ಸಮೀಪವು ಸುಳಿಯಲಾರದು. ಏಕೆ ಸುಳಿಯಲಾರದು ಕಾಳಿಂಗ? ಹೆಣ್ಣಿನ ಕಣ್ಣೀರಿನ ಬಿಸಿಯುಸಿರಿನ ಶಾಪ ನಿಮ್ಮಂತ ಕಾಮಾಂಧರನ್ನ ಕೀಚಕರನ್ನ ಸುಟ್ಟು ಭಸ್ಮ ಮಾಡಲು ನೀನು ಮರಿಬೇಡ ನರಾಧಮ. ಎಲೆ ಹೆಣ್ಣೆ, ನಿನ್ನ ದೊಡ್ಡ ತತ್ವದ ಪಾಠ ನನಗೆ ಬೇಕಾಗಿಲ್ಲ. ಅದನ್ನು ಕೇಳುವಷ್ಟು ತಾಳ್ಮೆಯೂ ನನಗಿಲ್ಲ. ನಾನು ಕಂಡಿಟ್ಟ ಹೆಣ್ಣು ನೀನು. ನಿನ್ನ ದೇಹವನ್ನು ನನಗೆ ಅರ್ಪಿಸುವಿಯೋ ಅಥವಾ ನಿನ್ನ ಹತ್ತ ಕರುಣದ ಕುಡಿಯನ್ನು ನನ್ನ ಪೇಸ್ಗಳಿಗೆ ಆವತ್ತಿನಾಗಿ ಮಾಡಿ. ಕೆಲವು ಕಾಮೆ ಪಿಸಾಚಿ ತನ್ನ ಶೀಲವನ್ನು ಕಾಪಾಡೋಸ್ಕರ ತನ್ನ ಹೆತ್ತ ಕರುಣದ ಕುಡಿಯನ್ನೇ ಬಲಿ ಕೊಟ್ಟ ಕಾಫಿ ಬಾಯಿಯಂತೆ
ನಾನು ಸಹ ನನ್ನ ಕಣ್ಣಿನ ಕುಡಿಯನ್ನ ನಿನ್ನ ಪಿಸ್ತೂಲ್ಗೆ ಆಹುತಿ ಕೊಡ್ತೀನಿ ಹೊರತು ಈ ನಿನ್ನ ಬೆದರಿಕೆಗೆ ಹೆದರಿ ಹೆಣ್ಣಿಗೆ ಪವಿತ್ರವಾದ ಈ ಸೀಲವನ್ನು ಕಳ್ಕೊಂಡು ಪತಿದ್ರೋಹಿ ಬಾಯಿಲಾರೆ ನಾನು. ಒಪ್ಪಿದ ನಿನ್ನ ಗರತಿ ತತ್ವಕ್ಕೆ ಶೀಲ ಕಾಪಾಡಿಕೊಳ್ಳುವುದಕ್ಕಾಗಿ ಎತ್ತಗಳನ್ನೇ ಬಲಿ ಕೊಡಲು ಸಿದ್ಧಳಾದ ನಿನ್ನನ್ನು ಬಲತ್ಕಾರಿಸಿ ಆದರೂ ನನ್ನ ಕಾಮದವನ್ನು ತೀರಿಸಿಕೊಂಡೇ ಹೋಗುವೆ. ಬಾ ಕೃತಿಕ. ದಯವಿಟ್ಟು ನನ್ನೇನು ಮಾಡಬೇಡ. ನೋಡು, ಪತಿವ್ರತೆಯಾಗಿ ಬಾಳಲು ನನಗೆ ಅವಕಾಶ ಮಾಡಿಕೊಡು. ಬಿಟ್ಬಿಡು ನನ್ನನ್ನ. ಬಿಟ್ಟು ಬಿಡಬೇಕಿ? ಏ ಕಾಳಿಂಗನ ವಿಷ ಸರ್ಪದ ಕೈಯಲ್ಲಿ ಸಿಕ್ಕ ಬೇಟೆಯನ್ನು ಎಂದಿಗೂ ಬಿಟ್ಟವನಲ್ಲ. ಹಸಿದ ಹುಲಿಯ ಮುಂದೆ ನೀನೊಂದು ನಿಂತಿರುವ ನಿರ್ಜೀವ ಜಿಂಕೆ. ಅಂದು ನನಗೆ ಮಾಡಿದ ಅಪಮಾನಕ್ಕಾಗಿ ಇಂದ ನಿನ್ನನ್ನು ಚರಿತ್ರಹೀನ ಹೆಣ್ಣು ನಾಯಿ ಮೊಟ್ಟೆದ ಮನೆಯನ್ನಾಗಿ ಮಾಡದಿದ್ದರೆ ನಾನು ಕಾಳಿಂಗನಾಗಿ ಏನು ಪ್ರಯೋಜನ? ಬಾ ಕೃತಿಕ. ಯಾರಾದ್ರೂ ಕಾಪಾಡಿ. ನಿನ್ನ ರೋದನ ಅರಣ್ಯ ರೋದನ. ನೀನೆಷ್ಟು ಕಿರಿಚದರೂ ಯಾರು ಬರಲಾರದು ಈ ನಿನ್ನ ಮಾನ ಕಾಪಾಡಲು. ಈ ನಿನ್ನ ತುಂಬಿದ ಯೌವನ ಈ ನನ್ನ ಕಾಮದ ಸ್ವೀಕಾರವಾಗಲೇಬೇಕು. ಬಾ ಕೃತಿಕ ಬಾ. ಅಂದು ನೀನು ನನಗೆ ಮಾಡಿದ ಕೆನ್ನಿನ ಏಟಿನ ಪ್ರತಿಫಲ ರೂಪಕವಾಗಿ ನಾನೆಂದು ನಿನ್ನ ಮೇಲೆ ಸೇಡಿ ತೀರಿಸಿಕೊಂಡೆ. ಕೃತಿಕಾ, ಎಂದೆಂದ ನೀನು ನಾಯಿ ಮುಟ್ಟಿದ ಗಡಿಗೆ ಚರಿತ್ರ ಏನೇನು? ಏನಿದು ನಿನಗೆ? ಏನಾಯ್ತು ನಿನಗೆ? ಹೋಯ್ತು ಸ್ವಾಮಿ, ನನ್ನ ಸರ್ವಸ್ವೇ ನಾಶವಾಗಿ ಹೋಯ್ತು ಸ್ವಾಮಿ, ನಾಶವಾಗಿ ಹೋಯ್ತು. ಕೃತಿಕ, ಏನಿದೆ ನಿನ್ನ ಅವಸ್ಥೆ? ಏಕೆ ಆಗಿದೆ? ಸ್ವಾಮಿ, ಅಲ್ಲಿ ಮೇಲೆ ಮುಟ್ಟಬೇಡಿ ನನ್ನನ್ನ. ಯಾಕೆ ಕೃತಿಕ? ಏನಾಗಿದೆ ನಿನಗೆ? ಏನು ಹುಡುಕ್ತಾ ಇದೆಯಾ ನೀನು? ಆ ನೀಚ ಕಾಣಿಗೆನು ನನ್ನ ಸ್ವಾರ್ಥಕ್ಕಾಗಿ ನನ್ನನ್ನು ಗೋತ್ಕರಿಸಿ ನನ್ನ ಸೀಲವನ್ನೇ ಹಾಳು ಮಾಡಿಬಿಟ್ಟ. ಮಾಡ್ದ. ನಾನೀಗ ಮುಟ್ಟಿದ ಕಡೆಗೆ ನಾನೀಗ ಅಯ್ಯೋ, ಇದೇನ್ ನಾನು ಕೇಳ್ತಾ ಇದ್ದೀನಿ? ಯಾರೋ ಪುಣ್ಯಾತ್ಮರು ನನ್ನ ಮೇಲಿರೋ ಸಾಲವನ್ನು ತೀರಿಸಿ ನನಗೆ ಜೈಲಿನಿಂದ ಬಿಡುಗಡೆ ಮಾಡಿದ ವಿಷಯವನ್ನು ಸಂತೋಷದಿಂದ ನಿನಗೆ ಹೇಳಬೇಕಂತ ಬಂದ್ರೆ ನಾನು ಈ ದುರ್ವಾರ್ತೆ ಕೇಳಬೇಕಾಯಿತು. ಅಯ್ಯೋ ಕೃತಿಕ, ನೀನು ಚರಿತ್ರೆಯನ್ನ ಹೆಣ್ಣಾದೆಯ? ಅಯ್ಯೋ ದೇವರೇ, ಕೃತಿಕ, ತಪ್ಪು ನಿನ್ನದಲ್ಲಮ್ಮ. ಕಾಮದರ ಹಸಿವಿಗೆ ಬಲಿಯಾದ ನೀನು ಚರಿತ್ರೆಯನ್ನ ಹೆಣ್ಣಾದರೂ ನಡೆದಿರುವುದು ಒಂದು ವಿಷಯಗಳಿಗೆ ಎಂದು ತಿಳಿದು ಅದನ್ನೆಲ್ಲ ಮರೆತು ಸಂತೋಷದಿಂದ ಜೀವನ ಮಾಡುತ್ತೆ. ಪ್ರತಿವತ ಹೆಣ್ಣಾಗಿದ್ದರು ನೀನು ನನ್ನ ಕೈ ಹಿಡಿದ ಚರಿತ್ರೆಯಿನ ಹೆಣ್ಣಾಗಿದ್ದರು ನಿನ್ನ ಹಾಳು ಬಾವಿಗೆ ತಳ್ಳುವಂತ ಮುಟ್ಟಾಳ ನಾನಲ್ಲ. ಪವಿತ್ರನಾದ ನಾನು ನಿಮ್ಮ ಪಾಲ ಮುಟ್ಟುವ ಯೋಗ್ಯತೆ ಕೂಡ ನಾನೀಗ ಕಳ್ಕೊಂಡು ಬಿಟ್ಟಿದ್ದೀನಿ. ನೀವು ಮತ್ತು ನೀವು ನಾನೆಲ್ಲರೂ ದೂರ ಹೊರಟು ಹೋಗ್ತೀನಿ ಸ್ವಾಮಿ. ನೀನು ಈ ಮನೆ ಬಿಟ್ಟು ಹೋಗುವುದಾಗಿದ್ದು ನನ್ನ ಮತ್ತು ಈ ಮಗಳನ್ನು ಬಿಟ್ಟು ಹೋಗುವುದಾಗಿದ್ದು ಈ ಗಂಡನ ಮೇಲೆ
ನೋಡು, ನೀವು ಹೀಗೆ ಆಡಿ ಹಟ್ಟಿ ಈ ಅಪವಿತ್ರವಾದ ಹೆಣ್ಣನ್ನ ನಿಮ್ಮ ಮನೆಗೆ ಇಟ್ಕೊಳ್ಳಲು ಇಚ್ಛಿಸಿದ್ದೀರಿ. ಕಾಮದ ಈ ಬಲತ್ಕಾರಕ್ಕೆ ಬಲಿಯಾದ ಹೆಣ್ಣು, ಶಾಂತಿ ಸಹನೆ ಶೀಲವನ್ನು ಕಳೆದುಕೊಂಡ ಹೆಣ್ಣಿನ ಗಂಡನಾದ ನಾವು ನಿಮಗೆ ಆಸರೆ ಕೊಟ್ಟಿದ್ದೇವೆ. ನಾವು ಗಂಡನಾಗಿ ಏನ್ ಪ್ರಯೋಜನ? ನಡೆದಿರೋದು ಏನೋ ವಿಷಯಗಳಿಗೆ ಅಂತ ತಿಳಿದು ಅದನ್ನ ಮರೆತು ಸುಖವಾಗಿ ಬಾಳಲಿಕ್ಕೆ ನೋಡಿ. ನಿಮ್ಮ ಮಾತು ನಿಜ ಸ್ವಾಮಿ. ಆದ್ರೆ ಮುಗ್ಧ ಹೆಣ್ಣು ಮಕ್ಕಳ ಜೀವನದೊಂದಿಗೆ ಅನೇಕ ಹೆಣ್ಣಿನ ಶೀಲವನ್ನ ಹಾಳು ಮಾಡುವ ಆ ನರ ರಾಕ್ಷಸನ ಹೇಗೆ ಬಿಟ್ರೆ ಹೇಗೆ ಅವರ ಅಟ್ಟಹಾಸ ಬೇತಾನೆ ಇರುತ್ತದೆ. ಕಾಳಿಂಗ, ನನ್ನ ಹೆಂಡತಿಯ ಶೀಲವನ್ನು ಕೆಡಿಸಿ ಅದು ಯಾವ ಗುಹೆಯಲ್ಲಿದ್ರು ನಿನ್ನನ್ನು ಬಿಡಲಾರೆ ಕಣೋ. ನೀನು 3 ಜನ್ಮ ಹುಟ್ಟಿ ಬಂದರು ನನ್ನ ಮಿತ್ರನಾದ ಕಾಳಿಂಗನನ್ನ ನಿನ್ನಿಂದ ಕೊಲ್ಲಲು ಸಾಧ್ಯವಿಲ್ಲ. ನೀನು ಜೈಲಿನಿಂದ ಬಿಡುಗಡೆಗೊಂಡು ನಿನ್ನ ಮನೆಗೆ ಬಂದು ನನ್ನ ಆತ್ಮೀಯ ಮಿತ್ರನಾದ ಆ ಕಾಳಿಂಗನು ಮಾಡಿದ ಈ ಪುಣ್ಯದ ಕಾರ್ಯವನ್ನ ನೋಡಿ ಕೋಪಿತಗೊಂಡು ನನ್ನನ್ನ ಅವನನ್ನ ಕೊಲೆ ಮಾಡಲು ಬಂದೇ ಬರುವನೆಂಬ ಮುಂದಾಲೋಚನೆಯಿಂದ ನಾನೇ ಇಲ್ಲಿಗೆ ಬಂದಿರುವೆ. ಹೆಮ್ಮೆಯಿಂದ ಬರಿಬೇಡವೋ ಮುಚ್ಚಳ. ನನ್ನ ಪತ್ನಿಯ ಶೀಲ ಕೆಡಿಸಿ ಜೀವಕ್ಕೆ ಹೆದರಿ ಓಡಿ ಹೋಗಿ ತಾನು ಮಾಡಿದ ಘನಕಾರ್ಯಕ್ಕೆ ನಿನ್ನನ್ನು ಕಳಿಸಿ ಮಾಡಲು ಬಂದಿರುವ ನಿನ್ನ ಮೊದಲನೇ ಭೇಟಿ ಕಣೋ. ಕೆಲವ ಮತೀನ ಈ ವಿಕ್ರಮನನ್ನು ಕೊಲ್ಲುವುದು ಅಷ್ಟೊಂದು ಸುಲಭವಾದ ಮಾತಲ್ಲ. ನೀನು ಜೀವಂತವಾಗಿದ್ದರೆ ನಮ್ಮಿಬ್ಬರಿಗೂ ಎಂದಿಗೂ ಉಳಿಗಾಲವಿಲ್ಲ. ನಾವಿಬ್ಬರು ಸುಖದಿಂದ ಬಾಳಬೇಕಾದರೆ ನೀನು ಸಾಯಲೇಬೇಕು ಮಗನೇ, ಸಾಯಲೇಬೇಕು. ನಿಜ ನನ್ನ ರಾಕ್ಷಸ ನನ್ನ ಪತಿದೇವರನ್ನ ಕೊಲೆ ಮಾಡಿ ನನ್ನ ಸೌಭಾಗ್ಯವನ್ನು ಎತ್ತಿಸಿಕೊಂಡಿದ್ದೀರಾ ಜಾಣನ. ಹೌದು ಪ್ರತಿಕಾ, ಹೌದು. ನನ್ನ ಮಿತ್ರನಿಗೆ ಮಾಡಿದ ಅವಮಾನದ ಕಾರಣಕ್ಕಾಗಿ ನೀನು ಜೀವನದ ಕೊನೆಯವರೆಗೂ ವಿಧವೆಯಾಗಿ ನರಕ ಯಾತನೆ ಅನುಭವಿಸಲೇಬೇಕು. ಇಲ್ಲಿ ನಡೆದ ವಿಷಯ ಯಾರಲ್ಲಿ ಯಾದರೂ ಹೇಳಿದ್ದೆ ಆದರೆ ಈ ನಿನ್ನ ಗಂಡನಿಗಾದ ಸ್ಥಿತಿಯೇ ನಿನಗಾಗುವುದು ಎಚ್ಚರ. ನಿನ್ನನ್ನು ಬಿಟ್ಟು ಹೋಗಬೇಡ ಅಂದ್ರು ಆ ಯಮನ ಪ್ರೇಮಿ ಈ ಯಾರಿಂದಲೂ ಸಾಧ್ಯ ಇಲ್ಲಪ್ಪ, ಸಾಧ್ಯ ಇಲ್ಲ. ನೀವು ನನ್ನನ್ನು ಬಿಟ್ಟು ಹೋದ್ರೆ ನನಗೆ ಯಾರು ಗತಿ ಸ್ವಾಮಿ, ನನಗೆ ಯಾರು ಗತಿ? ಈ ಜನಾಂಗಕ್ಕೆ ದೂರಿಯಾಗಿ ಬದುಕುವುದಕ್ಕಿಂತ ನಾನು ನನ್ನ ವಂಶದ ಕುಡಿ ನಿಮ್ಮ ಜೊತೆಗೆ ಬರ್ತೀನಿ ಸ್ವಾಮಿ. ನಾವು 3 ವರ್ಷಗಳ ಕಾಲ ಸೇರಿದ ಸ್ವಾಮಿ. ನೀನು ಬದುಕಬೇಕು, ನೀ ನಮ್ಮ ಔಷಧ ಕುಡಿ ಉಳಿಬೇಕು. ಕಾಮ ಅಂದರೆ ಕಾಮ ಪಿಶಾಚಿಗೆ ಬಲಿಯಾದ ಎಲ್ಲ ಹೆಣ್ಣು ಮಕ್ಕಳ ಜೀವ ಕಳೆದುಕೊಂಡರೆ ಅವರ ಹಟ್ಟಾಸ ಮಿತಿ ಮೀರಿ ಬೆಳೀತಾರೆ. ಅದಕ್ಕೆ ನೀನು ಇಡಬೇಕು, ಇದ್ದು ಜಯಿಸಬೇಕು. ಹೆಣ್ಣಿನ ಮೇಲೆ ಅತ್ಯಾಚಾರ ಆಟ ಕಲಿಸುವ ಪ್ರತಿಕಾರದ ಸೇಡಿದ ಹೆಣ್ಣಾಗಬೇಕು. ಸೇಡಿದ ಹೆಣ್ಣಾಗಬೇಕು. ನಮ್ಮ ಸರ್ವಸ್ವವನ್ನು ನಾಶ ಮಾಡಿದ ಆ ಕಾಳಿಂಗ ಹಾಗೂ ವಿಕ್ರಮ ಮೇಲೆ ಸೇಡು ತೀರಿಸಿಕೊಂಡಾಗಲೇ ಈ ನನ್ನ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ.
ಕಾಳಿಂಗ ವಿಕ್ರಮ್ ಇನ್ನು ಮುಂದೆ ಕೃತಕಾಲಿಕ ಪಾಲಿಗೆ ಯಮದೂತನು ಯಮದೂತನು. ಯಾರು? ಓಹೋ, ತಮ್ಮ ಘನತೆ ಗೌರವ ಮೇಲೆ ಅಭಿಮಾನ ಬಿಟ್ಟುಕೊಂಡು ಇಂದು ಸತ್ಯವಾದ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜಶೇಖರ್ ಅವರು ಇಂಥ ನಟ್ಗೆಟ್ಟವ್ರ ಮನೆಗೆ ಬಂದಿರೋದನ್ನ ನೋಡಿದ್ರೆ ನನಗೆ ಯಾಕೋ ಮುಜುಗರ ಅನಿಸ್ತಾ ಇದೆ. ಹಾಗೆ ಪಶ್ಚಾತ್ತಾಪದಿಂದ ನಾನು ಬೆಂದು ಹೋಗಿದ್ದೇನೆ. ಆ ಕೋರ್ಟಿಗಳ ಮಾತು ಕೇಳಿ ಆಸೆ ಕೇಳಲು ಬಂದ ಸಹೋದರಿಗೆ ಹೀನಾಯವೇ ಮಾತಾಡಿ ನಾನು ಪಾಪಿ ಅಮ್ಮ ನಾನು. ಅಣ್ಣ, ನ್ಯಾಯಾಲಯದಲ್ಲಿ ನ್ಯಾಯ ಅನ್ಯಾಯವನ್ನ ವಿಮರ್ಶೆ ನೋಡುವ ನೀನು ಹಾಗೆ ನಿನ್ನ ಬೆನ್ನಿಗೆ ಬಿದ್ದ ಈ ನಿನ್ನ ಸಹೋದರಿಗಾದ ಅನ್ಯಾಯವನ್ನ ವಿಮರ್ಶೆ ನೋಡಿದ್ರೆ ಇವತ್ತು ನೀನು ಪಶ್ಚಾತ್ತಾಪ ಪಡಬೇಕಾಗಿಲ್ಲ, ನಾ ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಸಹೋದರಿ, ನಿನ್ನ ಹಣೆಯಲ್ಲಿ ಸಿಂಧೂರ ತುಂಬಿ ನಿನಗೆ ಪುನರ್ಬಾಳು ಕೊಟ್ಟ ಆ ಕುಮಾರ ದೇವಮಾನವನಮ್ಮ, ದೇವಮಾನವ. ಸಾಲದ ಹೊರತು ಜೈಲಿಗೆ ಸೇರಿದ ಕುಮಾರನನ್ನು ಅವನ ಎಲ್ಲಾ ಸಾಲ ತೀರಿಸಿ ಅವನಿಗೆ ಜೈಲಿನಿಂದ ಬಿಡುಗಡೆ ಮಾಡಿಸಿರುವೆ. ಇಷ್ಟರಲ್ಲಿ ಕುಮಾರನು ಬರ್ಬೋದು. ಇಂದು ಒಂದು ನಿಮಿಷವೂ ಈ ಮನೆಯಲ್ಲಿರೋದು ಬೇಡ. ನಿಮ್ಮ ಇಬ್ಬರನ್ನೂ ಕರೆದುಕೊಂಡು ನನ್ನ ಮನೆಗೆ ಹೋಗುತ್ತೇನೆ. ತೆಗೆದುಕೊಳ್ಳಮ್ಮ ಇತ್ತವರು ಮನೆಯ ಉಡುಗೊರೆ. ಈ ಸೀರೆ ಉಟ್ಟು ಹೂ ಮುಡಿಸ್ಕೊಂಡು ಬಾರಮ್ಮ. ನೀನು ತಂದಿರುವ ಈ ತವರ ಮನೆ ಕಾಣಿಕೆಯಾದ ಈ ಮುತ್ತೈದೆಯ ಸಂಗೀತವನ್ನ ಪಡೆದುಕೊಳ್ಳೋ ಭಾಗ್ಯ ನಾನಿಂದು ಪಡೆದುಕೊಂಡು ಬಂದಿಲ್ಲ. ಏನು ಮಾತಾಡ್ತೀರಾ? ನಿಜವನ್ನೇ ಮಾತಾಡ್ತಿದ್ದೀನಿ ಅಣ್ಣ. ನಾನು ನಿನ್ನ ಆದೇಶದಂತೆ ಮನಸಾರ ಪ್ರೀತಿಸಿದ ಕುಮಾರನ ಧಿಕ್ಕರಿಸಿ ಮದುವೆಯಾದೆ, ವಿಧವೆಯಾದೆ. ಆದ್ರೆ ಕುಮಾರ ನನ್ನನ್ನು ಮತ್ತೆ ಮದುವೆಯಾದ, ನನ್ನ ಹಣೆಗೆ ಸಿಂಧೂರ ಬಿಟ್ಟ. ಆದ್ರೆ ಆ ಕಾಮುಕರ ಕಾಮದಾನ ಹಸಿವನ್ನ ನನ್ನ ಮೇಲೆ ಬೇರೆ ನನ್ನ ಸೇಲವನ್ನ ಕೆಡಿಸಿಬಿಟ್ರು. ಆ ವಿಕ್ರಮನ ಗುಂಡೆಟಿಗೆ ನನ್ನ ಪತಿದೇವರು ಬಲಿಯಾಗಿ ಬಿದ್ದಿದ್ದರು. ಹೇಗೆ ಬಿಟ್ಟಿದ್ದಾರೆ ನೋಡಲ್ಲ. ಇವಳಿಗೆ ಬಂದ ಈ ದೌರ್ಭಾಗ್ಯ ಯಾವ ಹೆಣ್ಣಿಗೂ ಬರಬಾರ್ದಲ್ಲ, ಯಾವ ಹೆಣ್ಣಿಗೂ ಬರಬಾರ್ದು. ಏನ್ ನೋಡುತ್ತಾ ಇರುವ ನೀನು? ಕುಮಾರ್ ಕುಮಾರ್ ದೇವಮಾನ, ನೀನು ದೇವಮಾನ ಪಟ್ಟು ಒಂದು ಗುಂಡಿಗೆ ಬಲಿಯಾದ ಬಿಟ್ಟು ನನ್ನ ತಂಗಿ ಕಾಮುಕರ ಕಾಮ ಉಪಾಸಕ್ಕೆ ಬಲಿಯಾಗಿ ಚರಿತ್ರಹೀನ ಹೆಣ್ಣಾದಳೆ. ಅಯ್ಯೋ ದೈವವೇ, ಸಹೋದರಿ, ನಿನಗೆ ಈ ಅವಸ್ಥೆ ಆಗಲು ನಾನು ಕಾರಣವಮ್ಮ, ನಾನು ಕಾರಣ. ಅಂದು ಆಶ್ರಯ ಕೇಳಲು ಬಂದ ನಿನಗೆ ನಾನು ಆಶ್ರಯ ಕೊಟ್ಟಿದ್ದರೆ ಇಂದು ಈ ನಿನ್ನ ಬಾಳಿನಲ್ಲಿ ಇಂಥ ದುರ್ಘಟನೆ ನಡೆಯುತ್ತಿರಲಿಲ್ಲ ತಂಗಿ, ಇಂಥ ದುರ್ಘಟನೆ ನಡೆಯುತ್ತಿರಲಿಲ್ಲ. ನಿನ್ನ ಬಾಳು ಹಾಳಾದಕ್ಕೆ ನಾನು ಕಾರಣ ತಂಗಿ, ನಾನು ಕಾರಣ. ಇಂದು ಒಂದು ಅರಕ್ಷಣೆ ಈ ಮನೆಯಲ್ಲಿ ಇರುತ್ತಲ್ಲ. ಕುಮಾರನ ಅಂತ್ಯ ಸಂಸ್ಕಾರ ಮಾಡಿ ನಮ್ಮ ಮನೆಗೆ ಹೊರಟು ಹೋಗುವ. ಯಾರ ಮನೆ? ಎಲ್ಲಿಯ ಮನೆ? ಇದು ನನ್ನ ಗಂಡನ ಮನೆ. ನನಗೆ ಪುನರ್ಬಾಳು ಕೊಟ್ಟವರ ಅಂತ್ಯ ಸಂಸ್ಕಾರ ನಾನೇ ಮಾಡ್ತೀನಿ. ಈ ತಾಳಿಯನ್ನು ಕಟ್ಟಿದವರೇ ಹೋದ ಮೇಲೆ ಈ ತಾಳಿಗೆ ಬೆಲೆ? ಈ ತಾಳಿನ ಮಾರಿ ಇವರ ಅಂತ್ಯ ಸಂಸ್ಕಾರವನ್ನ ನಾನು ಮಾಡ್ತೀನಿ, ನಾನು ಮಾಡ್ತೀನಿ. ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ. ಹೊರಟೋಗು ನನ್ನ ಮನೆಯಿಂದ. ಉಪಾಯವಿಲ್ಲಮ್ಮ, ಉಪಾಯವಿಲ್ಲ. ಹೋಗಲಿ ಬಿಡು. ಈ ನಿನ್ನ ಮಗು ಆದರೂ ನನಗೆ ಕೊಟ್ಬಿಡಮ್ಮ. ನಾನು ಇದನ್ನು ಸಾಕಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡುತ್ತೇನೆ. ಬಳ್ಳಿಗೆ ಕಾಯಿ ಎಂದಾದ್ರೂ ಭಾರ ಹಾಕೋದೇ ನನ್ನ ವಂಶದ ಕುಡಿಯನ್ನ ನಾನೇ ಸಾಕ್ಕೊಳ್ತೀನಿ. ನಿನ್ನ ಮನೆಯ ಸಹನೆಯ ಸಹ ನಾ ಸುಳಿಯೋದಿಲ್ಲ. ದಯವಿಟ್ಟು ಹೊರಟೋಗ, ನನ್ನ ಮನೆಯಿಂದ ಹೊರಟೋಗು. ನಿನ್ನ ಇಷ್ಟ ಅಮ್ಮ, ಹೋಗ್ತೇನಮ್ಮ.
ಜೋರಾಗಿ ಬಾಳ್ಸ್ರು ಆತರ ಜೀವ ಇಲ್ದಂಗ್ ಬಡಿತೀರಿ. ಅಂತೂ ಇವತ್ತು ನನ್ನ ಮದುವೆ ಯೋಗ ಬಂತ. ತಿಪ್ಪ ಎಲ್ರಿಗೂ ಹೋದ್ರೆ ಹೇಳಲಿ ನನ್ ಮದ್ವೆಗ್ ಬರ್ಬೇಕು ಅಂತ. ಆಗಲ್ರಿ ಸೆಟ್ರ, ಕೇಳ್ರಪ್ಪು ಕೇಳ್ರಿ, ಇವತ್ತು ನಮ್ಮ ದನಿ ಕಾಮಣ್ಣ ಶೆಟ್ಟಿಯ ಮದುವೆ ಐತಿ. ಇಲ್ಲ ಇವನ ಸುಡ್ಗಾಡ್ದಾಗ ಇರೋ ಗುಡಿಯಾಗ ಐತಿ ಅಂತ ಹೇಳಲೇ ಮಗನ. ಇಲ್ಲೇ ಇರುವ ಸುಡುಗಾಡದಾಗ ನನ್ನ ಶೆಟ್ರು ಮದುವೆ ಐತಿ. ಅದಕ್ಕ ನಿಂತವರು ಕುಂತವರು ಅಲ್ಲ ಮಲಗಿದವರು ಎಲ್ರು ನಮ್ಮ ಶೆಟ್ರು ಮದುವೆ ಬರ್ಬೇಕು. ಎಲ್ರು ಅವ್ರವ್ರ ಮನ್ಯಾಗ ಊಟ ಮಾಡಿ ಬರ್ಬೇಕಂತ ಹೇಳಲೇ ಮಗನ. ಆರ ಮಾಡಕ ಏನಾದ್ರೂ ಮನೆದ ತಕೋಬ ಅಂತ ಹೇಳು. ಬರಿಗೆ ಇಲ್ಲಿ ಯಾರನ್ನ ಬರಕ್ ಹೇಳ್ಬೇಡ. ಎಲ್ರು ನಿಮ್ದು ತಿಂದ್ಕೊಂಡು ಆಯ ತಕೊಂಡ್ ಬರ್ರಿ. ಲೇ ತಿಪ್ಪ ನಡಿಲೆ, ಮೂರ್ತ ವೇಳೆ ನೀರು ಹೋಗ್ತಾ ಇದೆ. ಆಯ್ತು ನಡೀರಿ. ನೀವು ಬಾಳ್ರೋಪ್ಪ. ಕಾವು ಏರಿಯಲ್ಲೂ ಅಲ್ಲ ತಮ್ಮ ಮಂದಿನ ಕರ್ಕೊಂಡು ಬರ್ತೀನಂತ ಹೇಳಿ, ನನ್ ಮದುವೆ ಆಗ್ತೀನಂತ ಹೇಳಿ ನನ್ನಂತ ಹಾಕಿದ್ದವು 3 ಕಸ್ಕೊಂಡು ಇಲ್ಲಿ ಬಂದು ನೋಡಿದ್ರ ಕಾವು ಏರಿನೂ ಇಲ್ಲ, ಮಂದಿನೂ ಇಲ್ಲ, ಮದುವೆ ಆಗೋ ಗುಡಿನೂ ಇಲ್ಲಲೇ. ಅಯ್ಯೋ ನೀವು ಓದಲ್ಲ ಇದನ್ನ ಹೆಣ ತಂದು ತಿಳ್ಕೊಂಡಿದ್ದೀರ. ತಿಪ್ಪ ಯಪ್ಪ ನೋಡ್ಲು ಬಂತುಲೇ ಬಂತು. ಏನ್ ಬಂತ ಶೆಟ್ರ? ತಿಪ್ಪ ಯಪ್ಪ ದೆವ್ವ ಬರಾಕತ್ತಲ್ಲ ಈ ಕಡೆ. ಶೆಟ್ಟಿ ಆದನು ಈಗ ಮೊಣಗಿದ ರೊಟ್ಟಿ. ಮುದುಕಾದ್ರು ಹಳೇದ ಹುಡುಗಿಯರ ಮದ್ವಿ ಮಾಡ್ಕೊಳಕ್ ಬಂದಿ ಆ ಶೆಟ್ಟಿ? ಇಲ್ಲವ ಬುದ್ದವ ಇಲ್ಲ, ಮದ್ವಿನೂ ಬೇಡ ಏನೂ ಬೇಡ, ನನ್ ಮೊದ್ಲು ಬಿಟ್ಬಿಡವ. ಬಿಟ್ಟು ಬರ್ತೀನಿ, ಇಲ್ಲ ನಂಗಿಲ್ಲ. ಅದ್ರ ಬಡ್ಡಿ ಸಲುವಾಗಿ ಬಡವ್ರ ಮನಿ ಎಲ್ಲ ನಿಂಗಿ ಅವನು ನುಂಗಿ ನೀರ್ ಕುಡ್ದಿಯಲ್ಲ, ಸರಳ ಆ ಮನಿ ಎಲ್ಲ ಅವ್ರಿಗೆ ಬಿಟ್ಟು ಕೊಡ್ಬೇಕು ನೋಡು. ಅಂದ್ರ ನಾನು ನಿನ್ನ ಬಿಡ್ತೀನಿ. ಆಗ್ಲಿ ಬುತ್ತವ್ವ, ಇಂದ ಅವ್ರವ್ರ ಮನವ್ರಿಗೆ ಬಿಟ್ಬಿಡ್ತೇನೆ. ಅದು ಅಷ್ಟ ಅಲ್ಲ, ಆ ಮಿಸಿ ಮರಿಯಪ್ಪನ ಮಗಳದ ಅಲ್ಲ ಕಾವೇರಿ, ಅವಳು ಕಣ
ಅಕ್ಕಿ ಮೂರು ಕೇಳಿದ್ಲಲ್ಲ ಕೊಟ್ಟಿ ಇಲ್ಲ ಮತ್ತ ಹೌದೌದು ಕೊಟ್ಟಿನಿ. ಇನ್ನು ಒಂದು ಬಾಕಿ ಐತಿ. ಏನದು ಬಾಕಿ ಇರೋದು? ನನ್ನ ಜೀವ. ನಿನ್ನ ಜೀವ ತಗೊಂಡೋಗಿ ನೀನ ನುಂಗಿ ನೀರು ಕುಡಿ, ಇಲ್ಲ ಯಾವ್ದಾರ ಒಂದು ಗಂಗಾವತಿಗಾರ ಹೋಗು, ಇಲ್ಲ ತಿರುಪತಿ ಯಾತ್ರೆಗಾರ ಹೋಗು. ಆಗ್ಲಿ ಗೊತ್ತವ ಯಾರ ಹತ್ರ ಈ ನೋಡಿಲಿ ಈ ವಿಷಯ ಏನಾದ್ರು ಯಾರ ಮುಂದಾರ ಹೇಳಿದಿ ನಿನ್ನ ಜೀವಂತವಾಗಿ ನುಂಗಿ ಬರ್ತೀನಿ. ಹಾಗಾದ್ರೆ ತಿರುಗಿ ನೋಡಬಾರ್ದ, ಹೆಂಗ ಮುಚ್ಕೊಂಡು ಬಂದಿ ಹಂಗ ಮುಚ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ ಕಾವೇರಿ, ಎಂಡಿನ ಹುಚ್ಚಿಡಿದ ಆ ಕಾಮಣ್ಣ ಶೆಟ್ಟಿಗೆ ಸರಿಯಾದ ಪಾಠ ಕಲಿಸಿದ್ಯಾ. ಹಂಗಾರ ಒಂದ್ ಕೆಲಸ ಮಾಡ, ಅವೇನ ಆಸ್ತಿ ಹಚ್ಚನಲ್ಲ ನಮ್ಮ ಮನಿ ಪನಿ ಎಲ್ಲ ಬಡವ್ರು ಅದ್ರಲ್ಲ ಅವ್ರೆಲ್ಲರಿಗೆ ಹಂಚ್ಬಿಡು, ಪುಣ್ಯ ಬರ್ತೀನಿ. ನನ್ನ ಹೆಸರು ಏನ್ ಬರ್ದ ನೋಡು, ಅವೆಲ್ಲ ನಮಗ್ ಬ್ಯಾಡಪ್ಪ, ನಮ್ದ ನಮಗ್ ಇರಂಗಿಲ್ಲ, ಮಂದಿ ತಗೊಂಡ್ ಏನ್ ಮಾಡುದ್ರಿ? ಆಯ್ತು, ಹೌದಿಲ್ಲ? ಹಂಗ ಮಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ನಿಂದು ಹೋಗಿಯಲ್ಲ, ಏನ್ ಹೋಗಿವಾಗ? ನನ್ನ ಗೆಳತಿ ನನ್ನ ನೋಡಿ ನೀ ನಗದಿ, ಓಡಿ ಹಿಡಿದು ನಾ ಬರುವಾಗ ಕಣ್ಣ ಹೊಡೆಸಿದಿ ಗಿಡಕ್ಯಾಗ, ಓಡಿ ಹಿಡಿದು ನೀ ಬರುವಾಗ ಕಣ್ಣ ಹೊಡೆಸಿದಿ ಗಿಡಕ್ಯಾಗ, ಮನಸಾದ ನಿನ್ನ ಮ್ಯಾಗ ನಷ್ಟ ಮಾಡಿದ ಮನದಾಗ, ನನ್ನ ಗೆಳತಿ ನನ್ನ ನೋಡಿ ನೀ ನಗದಿ, ನನ್ನ ಗೆಳತಿ ಚಚ್ಚ ಚೈಲು ಕಾಲಾಗ ಹಾಕೊಂಡು ನೀ ನಡೆವಾಗ, ದೇವಲೋಕದಿಂದ ಕರೆದರಗೆ ಇಳಿದು ಬಂದಾಗ, ಹೆಚ್ಚ ಚೈನು ಕಾಲಾಗ ಹಾಕೊಂಡು ನೀ ನಡೆವಾಗ, ದೇವಲೋಕದಿಂದ ಕರೆದರಗೆ ಇಳಿದು ಬಂದಾಗ, ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ, ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ, ಮುತ್ತು ಕೊಡುದು ಯಾವಾಗ ಮನಸಾತ ನಿನ್ಯಾಗ, ನನ್ನ ಗೆಳತಿ ನನ್ನ ನೋಡಿ ನೀ ನಗದಿ, ನನ್ನ ಗೆಳತಿ ನನ್ನ ನೋಡಿ ನೀ ನಗದಿ. ಹಣ ಅಂಡ್ ಏ ಮೂರು ವಸ್ತು ಯಾವನಲ್ಲಿದೆಯೋ ಅವನು ಈ ಪ್ರಪಂಚವನ್ನೇ ನಡುಗಿಸಬಲ್ಲ. ಅಂತೆಯೇ ದೇವಲೋಕ ದೇವೇಂದ್ರನ ಲೋಕವನ್ನೇ ತನ್ನ ಕೈ ಬೆರಳಿನಲ್ಲಿ ಕುಣಿಸುತ್ತಿರುವ ರಂಬೆ, ಊರ್ವಶಿ, ಮೇನಿಕೆಯವರಿಗೂ ಸೌಂದರ್ಯದ ಗಣಿ, ರೂಪ ಲಾವಣ್ಯದ ರಾಶಿ ಕಾಮಿನಿಯೇ ನನ್ನ ಸಂಪತ್ತಿಗೆ ನನಗೇನು ಕಮ್ಮಿಲ್ಲ. ಉಚ್ಚ ಕಾಮುಕರು ಹಣದ ಹೊಳೆಯನ್ನೇ ನನ್ನ ತುಂಬರು. ಒಬ್ಬ ಜೆಂಟಲ್ಮ್ಯಾನ್ ಈ ಕಡೆ ನೀವು ಬರ್ತಾ ಇದ್ದಾರೆ. ಹೇಗಾದರೂ ಮಾಡಿ ಇವನ ಸ್ನೇಹ ಬೆಳೆಸಿ ಇವನನ್ನು ನನ್ನ ಕಾಮಿನಿಯ ಮೋಹಪಾಶಕ್ಕೆ ಸಿಲುಕಿಸಲೇಬೇಕು. ಎಕ್ಸ್ಕ್ಯೂಸ್ ಮೀ. ಓ
ಸ್ವಲ್ಪ ಲೈಟ್ರೇಚರ್ ಕೊಡ್ತೀರಾ? ಓಕೆ. ಹಾ, ನಿಮ್ಮನ್ನ ನೋಡಿದ್ರೆ ನೀವು ಈ ಊರಿಗೆ ಹೊಸಬರಂತೆ ಕಾಣುತ್ತಿರುವಿರಲ್ಲ. ಅಂತೂ ನೀವು ಮಾನವನ ಮುಖಚರಿತ್ರೆಯನ್ನು ಚೆನ್ನಾಗಿ ಕಂಡುಹಿಡಿತೀರಾ. ಬಾಯ್ ನಿಮ್ಮ ಪರಿಚಯ? ನನ್ನ ಹೆಸರು ವಿಕ್ರಮ್ ಅಂತ. ನಾವು ಈ ಊರಿನ ದೊಡ್ಡ ಬಿಸ್ನೆಸ್ ಮನ್ಗಳು. ಅಂದಾಗೆ ನನ್ನ ಹೆಸರು ಕರಾಳಚಂದ್ರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಓನರ್. ನಾನು ಮತ್ತು ನನ್ನ ತಂಗಿ ಕಾಮಿನಿ ಶೋಕಿಗಾಗಿ ಟೂರಿಗೆಂದು ಈ ಊರಿಗೆ ಬಂದಿದ್ದೆ. ಆದರೆ ನಮಗೆ ಒಪ್ಪುವಂತ ಸರಿಯಾದ ಲಾಡ್ಜಿಂಗ್ ವ್ಯವಸ್ಥೆ ಈ ಊರಲ್ಲಿ ಸಿಕ್ಕಿಲ್ಲ. ಓಹೋ, ಆಯ್ಸಿ. ಹಾ, ನಿಮ್ಮ ತಂಗಿ ಕಾಮಿನಿಯಲ್ಲಿ ಎಂತ ದೊಡ್ಡ ಊರಿದು. ಇಂಥ ಊರಲ್ಲಿ ಸರಿಯಾದ ಒಂದು ಲಾಡ್ಜಿಂಗ್ ಸಹ ಸಿಗ್ತಾ ಇಲ್ಲ. ಎಂತಹ ರೂಪ ಲಾವಣ್ಯವಳದು. ಈ ಸೌಂದರ್ಯ ರಾಶಿಯನ್ನ ಹೇಗಾದರೂ ಮಾಡಿ ನನ್ನ ಮೋಹಪಾಶದಲ್ಲಿ ಹಾ, ನೋಡಿ ಮೇಡಮ್, ನಿಮಗೆ ಒಪ್ಪುವಂತಹ ಲಾಡ್ಜಿಂಗ್ ವ್ಯವಸ್ಥೆಯನ್ನು ನಾನು ಮಾಡ್ಕೊಡ್ತೀನಿ. ಇವರು ವಿಕ್ರಮ್ ಅಂತ. ವಿಕ್ರಮ್, ಶಿ ಇಸ್ ಮೈ ಸಿಸ್ಟರ್ ಕಾಮಿನಿ. ಬೇಡಿ, ನಮ್ಮಿಂದ ನಿಮ್ಗೆ ಆಗ್ತದೆ. ಹೌದು ವಿಕ್ರಮ್, ಕಾಮಿನಿ ಹೇಳುವುದರಲ್ಲಿ ಸತ್ಯವಿದೆ. ನಮ್ಮಿಂದ ನಿಮಗೇಕೆ ತೊಂದರೆ? ಮಿಸ್ಟರ್ ಕರುಣಾಚಂದ್ರ, ಇದು ತೊಂದರೆ ಪ್ರಶ್ನೆ ಅಲ್ಲ, ಅತಿಥಿ ಸತ್ಕಾರ. ಬನ್ನಿ. ಹಾ, ಬನ್ನಿ. ಅಂತೂ ನಾವು ರಚಿಸಿದ ನಮ್ಮ ಸೇಡಿನ ಚಕ್ರಿ ಹೋದಲ್ಲಿ ನಮಗೆ ಭೇಟಿಯಾಗಿತ್ತು. ತನ್ನಿನ ತಾನೇ ಸುಲಿಕೆಗೊಂಡು ಹೌದಲ್ಲ, ನಾವಿಬ್ರು ಈ ವೇಷನ್ ಹಾಕ್ತಾ ಇದ್ರೆ ಆ ಕಟಕರು ನಮ್ಮ ಕೈವಶವಾಗ್ತಾ ಇರಲಿಲ್ಲ. ರಸಿಕಾ, ನೀನು ಬೀಸಿದ ಬಲೆಯಲ್ಲಿ ವಿಕ್ರಮನು ವಿಲವಿಲನೆ ಒದ್ದಾಡಿ ಪುಚ್ಚನಾಗಿದ್ದಾನೆ. ನನ್ನ ಕಣ್ಣೆದುರಿಗೆ ನನ್ನ ಗಂಡನ್ನು ಕೊಲೆ ಮಾಡಿ ನನ್ನ ಸೌಭಾಗ್ಯವನ್ನು ಕಸಿದುಕೊಂಡ ಆ ವಿಕ್ರಮನಿಗೆ ಕೆಲವೇ ನಿಮಿಷದಲ್ಲಿ ತೋರಿಸುವ ಯಮನ ಹಾದಿಯನ್ನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ಹಾ, ಬೇಟೆ ಈ ಕಡೆನೇ ಬರ್ತಾ ಇದ್ದಾನೆ. ನಾನಿನ್ನು ಮರೆಯಾಗುತ್ತೇನೆ. ಕಾಮಿನಿ, ಎನ್ನ ಪ್ರೇಮ ಚಕೋರಿ, ಬರಲು ಸ್ವಲ್ಪ ವೇಳೆಯಾಯ್ತು. ಬೇಸರಗೊಳ್ಳಿದಿರು ನನ್ನ ಧಾರಾಣಿ. ಜಾತಕ ಪಕ್ಷಿ ನೀರಿಗೆ ಕಾಯುವ ಹಾಗೆ ನಾನು ಕೂಡ ನಿಮ್ಮ ವಿರೋಧದಲ್ಲಿ ಬಳಲ್ತಾ ಇದ್ದೆ ರಾಜ. ನೀ
ಬಳಲುತ್ತಿರುವಾಗ ಮತ್ತೇಕೆ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳಲು ತಡ ಮಾಡುತ್ತಿರುವೆ? ನಡೆ ಕಾಮಿನಿ, ಶೃಂಗಾರ ಮಂಚಕ್ಕೆ. ಶೃಂಗಾರ ಮಂಚಕ್ಕೆ ಅಲ್ವೋ, ಯಮನ ಸದನಕ್ಕೆ. ನೀನು ಹಾಸ್ಯ ಮಾಡುತ್ತಿರುವೆಯಾ? ಕಾಮಿನಿ ಅಲ್ವೋ, ಕೃತಿಕ. ನನ್ನ ಕಣ್ಣುದಲ್ಲಿ ನನ್ನ ಗಂಡನ ಕೊಂದು ಹಾಕಿ, ನನ್ನ ಸಿಂಧೂರವನ್ನು ಅಡಗಿಸಿ ಹಾಕಿ, ನಿಮ್ಮಿಬ್ಬರಲ್ಲಿ ಮೊದಲನೇ ಬಲಿ ನನ್ನ ಪಿತೃಯಿಂದ ನೀನೇ ಆಗ್ಲೇಬೇಕು. ಕೃತಿಕ, ನೀನು ಕೃತಿಕನ? ಹಾಗಿದ್ದರೆ ಆ ನಿನ್ನ ಜೊತೆಗಿದ್ದ ಆ ಕರಾಳ ಚಂದ್ರ ಯಾರು? ಕರಾಳ ಚಂದ್ರ ಅಲ್ಲವೋ, ನಿಮ್ಮಿಂದ ಚಿತ್ರಹಿಸಿಗೊಳಗಾದ ಜರ್ನಲಿಸ್ಟ್ ಅಶೋಕ್. ನೀವಿಬ್ಬರು ಸೇರಿ ಈ ರೀತಿಯಾಗಿ ನನ್ನನ್ನು ಮೋಸ ಮಾಡಿದಿರಾ? ಮೋಸ ಎಂಬುದು ನಿನಗೀಗ ಅರ್ಥ ಆಯ್ತಲ್ವಾ? ನೀವು ಮುಗ್ಧ ಜನರಿಗೆ, ಬಡ ಹೆಣ್ಣು ಮಕ್ಕಳಿಗೆ ಮಾಡಿರೋ ಮೋಸದ ಮುಂದೆ ನಾನ್ ಮಾಡಿರೋ ಮೋಸ ನಿನಗೆ ತೃಣಕ್ಕೆ ಸಮಾನ ಕಣೋ. ನನ್ನ ಬದುಕು ಹಾಳು ಮಾಡಿ ನನ್ನ ಸೀರೆ ಸೌಭಾಗ್ಯವೇ ಕಸಿದುಕೊಂಡಿರುವ ನಿಮ್ಮಿಬ್ಬರ ಕಟುಕರಲ್ಲಿ ಮೊದಲನೇವರು ನನ್ನ ಕಣ್ಣಿಗೆ ನೀನೇ ಆಹುತಿ ಆಗ್ಬೇಕು. ನೀವು ನನ್ನ ಇಷ್ಟು ಸುಲಭವಾಗಿ ಬೇಡ ಕೃತಿಕ, ನನ್ನನ್ನು ಕೊಲ್ಲಬೇಡ. ನಾನು ನಿಮಗೆ ದ್ರೋಹ ಬಗೆದಿರುವೆ ನಿಜ. ನನ್ನ ಮಿತ್ರನ ಮಾತಿನಂತೆ ನಿನ್ನ ಸೌಭಾಗ್ಯವನ್ನೇ ನಾನು ಕಸಿದುಕೊಂಡಿರುವೆ. ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಟ್ಟುಕೊಂಡು ಮುಂದೆ ಒಳ್ಳೆಯವನಾಗಿ ಬದುಕಲು ನಾನು ಪ್ರಯತ್ನಿಸುತ್ತೇನೆ. ದಯವಿಟ್ಟು ನಮ್ಮನ್ನ ಬಿಟ್ಟು ಬಿಡುವಿ. ಎಲ್ಲೋ ಮೂರ್ಖ, ಕಟುಕನು ಕೊಠಡಿ ಮೇಲೆ ಮಲಗಿದ ಮೇಲೆ ನನಗೆ ಜೀವದಾನ ಮಾಡು ಅಂತ ಕೇಳಿದ್ರೆ ಕಡೆಯನ್ನು ಸಿದ್ಧರಾದ ಕಟುಕ ಜೀವದಾನ ನೀಡುವನೆ? ಬೇಡ ಕೃತಿಕಾ, ಬೇಡ. ಇವನನ್ನು ಇಷ್ಟೊಂದು ಸುಲಭವಾಗಿ ಸಾಯಿಸಬಾರದು. ನನ್ನ ಕಣ್ಣು ಮುಂದೆ ನನ್ನ ಹೆಂಡತಿಸ್ಕೊಂಡು ನನಗೆ ಹೇಗೆ ಚಿತ್ರಹಿಂಸೆ ನೀಡಿದಾರೋ ಹಾಗೆ ಇವನಿಗೂ ಇವನ ಮಿತ್ರನಾದ ಕಾಳಿವನಿಗೂ ಒಟ್ಟಿಗೆ ಶಿಕ್ಷೆ ಕೊಡುವ. ಯಾಕಂದ್ರೆ ಯಾವ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಒಟ್ಟಿಗೆ ಮಾಡುವವರು ಸಾವಿನಲ್ಲಿ ಒಟ್ಟಾಗಿ ಸಾಯಲಿ. ಇವನಂತೂ ನಮ್ಮ ಭೇಟಿ. ಇನ್ನು ಇವನ ಸ್ನೇಹ ಕಾಳಿಂಗ ಸಿಗೋ ತನಕ ಇವನನ್ನು ನಮ್ಮ ರಹಸ್ಯ ಕೋಣೆಗೆ ಹಾಕುವ. ನಡೆ. ಅಂತೂ ನಾನಿಟ್ಟ ಬಾಣದ ಗುರಿ ತಪ್ಪಲಿಲ್ಲ. ಯಾಕಂದ್ರೆ ನಾ ತಲೆ ಓಡಿಸಿದಕ್ಕ ಆ ಕಾಮಣ್ಣ ಶೆಟ್ಟಿಯ ಆಸ್ತಿ ಕಾವೇರಿ ಮುಖಾಂತರ ನಮ್ದು ಆಯ್ತು. ಅದರನ್ನು ಬಡ ಜನರಿಗೆ ಹಂಚಿ ಆಯ್ತು. ಯಾರ ಮನೆ ಮುಳುಗಿದ್ರೆ ನಮ್ಗೇನು, ಒಟ್ಟು ಏನಂದ್ರ ನಮ್ಮಂತ ಜನರಿಗೆ ಒಂದು ಒಳ್ಳೆ ಹೆಸರು ಬಂದ್ರೆ ಸಾಕು. ಇನ್ನ ಮಲ್ಲೇಶಿ ಕತೆ ಎಲ್ಲಿ ನೋಡಬೇಕು. ನಮಸ್ಕಾರ ಕಿಪ್ಪಣ್ಣ. ಅರ್ಜುನನ ಒಂದೇ ಒಂದು ಬಾಣದಿಂದ ನೀನು ಹೇಳ್ಕೊಟ್ಟ 3 ಲೋಕ ಗೆದ್ದಂಗ, ನೀನ್ ಹೇಳ್ಕೊಟ್ಟ ಒಂದೇ ಒಂದು ಐಡಿಯಾದಿಂದ ಇವತ್ತು ನನ್ನ ಮಾವ ನನ್ನ ಕಾಲಿಗೆ ಬಿದ್ದು ಕಣ್ಣೀರ್ ಸುರಿಸಿ ಹೇಳ ಬಂದೈತೆ. ಅಂದ ಹಾಗೆ ನೀನ್ ಹೇಳ್ದಂಗ ಕಾವೇರಿನ ಮುಂದಕ್ ತಂದೇನೆ. ಅಷ್ಟೇ ಅಲ್ಲ, ಮರ್ಯಾದೆ ಕಳ್ಕೊಂಡ ನಿನ್ನ ಮಾವ ತನ್ನ ಮಗಳನ್ನ ದವಾಖಾನೆ ಕರ್ಕೊಂಡು ಬರಾಕತ್ತಾನ. ಆ ಹಾರಾಡುತ್ತಿದ್ದ ಮೀಸೆ ಮರಿಯಪ್ಪ ಮೀಸೆ ಕೆಳಕ್ ಬೀಳಬೇಕು. ರಮೇಶ್, ನೀನು ಟಿಂಗು ಆಗಿ ನನಗೆ ಆಂಗ್ಲ ಇಂಡಿಯನ್ ಭಾಷೆ ಕಲಿಸಿ ಸಿನಿಮಾ ಡೈರೆಕ್ಟರ್ ತರ ನಾಟಕ ಮಾಡ್ಲಿಕ್ಕೆ ಹೇಳಿದ್ರೆ ನನಗೆಲ್ಲ ಮೌನ ಗೆಲ್ಲಿಕ್ಕೆ ಆಗ್ತೈತೆ ಹೇಳು. ಒಟ್ಟ ಏನಂದ್ರ ನಾನ್ ಯಾರ್ಯಾರಿಗೆ ಏನೇನು ಕಲ್ಸಿದ್ಯೋ ಏನು ಒಂದು ನನಗೆ ಗೊತ್ತಿಲ್ಲ. ನೋಡ್ರಿ, ಆ ಮಿಸೆ ಮರಿಯಪ್ಪ ತನ್ನ ಮಗಳನ್ನ ಕರ್ಕೊಂಡು ಈ ಮನೆಗೆ ಬರಾಕತ್ತಾನ. ಆ ಮನೆಗೆ ನಾವು ಸ್ವಲ್ಪ ಇಲ್ಲೇ ಮರೆ ಹೋಗು. ಯಪ್ಪ ನನ್ನ
ಸ್ವರ್ಗಲೋಕದಲ್ಲಿ ಮಂಚಾಗಿಡ್ಸಂಗ್ ಮಾಡಿದ್ರ ನಮ್ಮ ಪರಿಸ್ಥಿತಿ ಹಿಂಗಾಗೋದು. ಆ ಫಿರಂಗಿ ಕೆಂಪು ಮುಸುಡಿ, ಆ ಕೆಂಪು ಮುಸುಡಿ ಫಿರಂಗಿ ಸಿನಿಮಾ ಡೈರೆಕ್ಟರ್ ಕೂಡ ಹಿಂಗ ಮಾಡ್ಯಾನ. ಈ ಹವಲ್ದಾರ್ ಮೀಸೆ ಬರೆಯಪ್ಪನ ಮೀಸೆ ಬಾಳಿಸೋಟ ತಂದಿದ್ದಾರೆ. ಆ ಮಗ ಫಿರಂಗಿ ಎಲ್ಲ ಹೋಗ್ಯಾನೋ ಏನು. ನನ್ನ ಮಗಳಿಗೆ ಸಿನಿಮಾ ನಟಿ ಮಾಡಿದಂತ ಹೇಳಿ ನಿನಗೆ ಮುಂದೆ ನೋಡ್ಬೇಕಲ್ಲ. ಸಾಗ್ರ ನಮ್ಮ ಹೀರೋಯಿನ್ ಹಿಂಗ್ಯಾಕೆ ಹೊಟ್ಟಿ ಮಾಡಿಸ್ಕೊಂಡಾಳ? ಆಗ ನಿನ್ನ ಜಿಕೆ ಸಾಬ್ ಕೇಳ ಹೇಗ ಹೋಗ್ಬೇಡ. ಏನು ಹೇಳ್ತಿದ್ದಾನೆ ಈ ಹಾತ್ ಮಾಡ್ ಮನುಷ್ಯ? ಹಾಪ್ ಬೇಡ, ನಿಮಗಾಗಿ ನಾನು ಹಾಪ್ ಬೇಡ ಆಗಿ ಹಾಪ್ ಬೇಡ. ಯಪ್ಪ ನನಗೆ ಉಪ್ಪಿನಕಾಯಿ ಬೇಕು, ವಾಂತಿ ಉಪ್ಪಿನಕಾಯಿ ಜಿಕೆ ನಾನು ಟೋಪಿ ಆಗಲೇ ಮಾಡಿ. ಈ ಜಿಕೆ ಸಾಹೇಬ್ರ ನನ್ನ ಮಗಳಿಗೆ ಸಿನಿಮಾ ನಟಿ ಮಾಡಿ ಅಂತ ಹೇಳಿ ಗುಲಾಲ್ ಗುಮ್ಮಟ್ ಮಾಡಿಬಿಟ್ಟಿಯಲ್ಲ. ಹಿಂಗೆ ಯಾಕಲ್ಲ ನೋಡ್ರಿ, ಒಂದು ಕೈಯಿಂದ ಚಪ್ಪಾಟ ಆಗುವುದಿಲ್ಲ ರೀ. ಹರದ ಚಪ್ಪಲ ಏನು ಮಾಡೋದಾಗ್ತೈತಿ ಹೇಳ. ನನ್ನ ಮಗಳು ತಪ್ಪು ಮಾಡ್ಯಾವ್ರಿ, ನೀನು ತಪ್ಪು ಮಾಡ್ಯಾವ್ರಿ. ಅದಕ್ಕ ಈ ನನ್ನ ಮಗಳಿಗೆ ಕುತ್ತಿಗೆ ತಾಳಿ ಕಟ್ಟಿಬಿಡ್ರಿ ಅಂತ. ಹಾತ್ ಮಾಡ್ ಮನುಷ್ಯ ಏನು ಹೇಳ್ತಿದ್ದಾನೆ? ಗಿಚ್ಚಗಳಿಗೆ ಮಾಡೋಣ ಬಾ ಅನ್ನಕತ್ತಾನ. ಕುತ್ತಿಗೆಗೆ ತಾಳಿ ಕಟ್ಬೇಕಂತ ನೋಡ್ರಿ. ಗೊತ್ತಾಯ್ತು. ನಾನು ಇವಳ ಹೆಡಗಿಗೆ ಕುತ್ತಿಗೆಗೆ ಹಗ್ಗ ಕಟ್ಟಬೇಕು. ಜಿಕೆ ಸಾಹೇಬ್ರೆ, ನನ್ನ ಮಗಳಿಗೆ ಅಂದೆ ಮ್ಯಾರೇಜ್ ಮದುವೆ ಆಗೋ ಪದ್ಧತಿ ಈ ನಮ್ಮ ಜಕಿ ಸಾಹೇಬ್ರ ದೇಶದಾಗಿಲ್ರಿ. ಹೌದು, ಹೆಣ್ಣು ಮಕ್ಕಳಿಗೆ ಮದುವೆಗ ಪದ್ಧತಿ ನಮ್ಮ ದೇಶದಲ್ಲಿ ಇಲ್ಲ. ನಮ್ಮದು ಏನಿದ್ರು ಹೊಟ್ಟೆ ಮಾಡುವುದು, ಓಡಿ ಹೋಗುವುದು. ನೀವು ಹೊಡ್ಯಾದ್ರ ನನ್ನ ಗತಿ ಏನ್ರಿ? ನನ್ನ ಯಾರ ಮದ್ವಿ ಮಾಡ್ಕೊತ ಪಾಪ ಆ ಮನೆಗೆ ತಮ್ಮ ಕರ್ಕೊಂಡು ಹೋಗುವ ಅಂತ ಬಂದ್ರ ನಾನು ಬಂದ ಜಾಲಿಯನ್ನ ಅಪಮಾನ ಮಾಡಿಕೊಂಡು ಪಾಪ ನನಗೆ ಸಿಕ್ಕಿದನು. ಮೊದಲು ತಾಯಿಯಾದ ಈ ನನ್ನ ಮಗಳಿಗೆ ನೀವೇ ಬಾಳು ಕೊಡಿರಿ. ಕೊಡ್ರಿ ನೀವು ಕೊಡ್ರಿ. ಕಾಲ ಬಿಟ್ಟು ಹೇಳ್ರಿ, ಈಗ ಬುದ್ಧಿ ಬಂತಲ್ಲ ನಿಮ್ಗ? ಲೇ ಮಾವ, ಆವತ್ತು ನಾನು ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ನನ್ನಂತ ಹಳ್ಳಿ ಹುಮ್ಮನ್ ಕೂಡ ಕಳಿಸ್ಕೊಡೋದಿಲ್ಲ ಅಂದ ದೊಡ್ಡ ಹರಾಡ್ದೆ. ಈಗ ಮಗಳ ಮರ್ಯಾದೆ ಹೋಗ್ತೈತೆ ಅಂತ ಕಣ್ಣೀರ್ ಸುರ್ಸಾಕತ್ತೇನ? ಅಂದ್ರ ನೀನು ಯಾರು ನೀನು? ನಿಮ್ಮ ತಂಗಿಯ ಮಗ ಮಲ್ಲೇಶಿ. ಅಯ್ಯೋ, ಮಲ್ಲೇಶಿ ಊರಿಗೆ ಹೋಗಲಾರದ ಬಸ್ ಸ್ಟ್ಯಾಂಡ್ ನಲ್ಲಿ ಅಳುತ್ತಾ ಕುಂತಿದ್ದ. ನಾನು ಅವನಿಗೆ ಸಮಾಧಾನ ಮಾಡಿ ಒಂದು ಪ್ಲಾನ್ ಮಾಡಿ ಈ ಕಾವೇರಿ ಇದರಲ್ಲ ಮಲ್ಲೇಶಿ ದಕ್ಕು ಅಂತ ಮಾಡಿದ್ದೀನಿ. ಅಂದ್ರ ನಾಟಕ ನೀವೇ ಮಾಡಿದ್ರಿ? ಇವನ ಮಾಡ್ಯಾನ, ಇವನ ಸೂತ್ರಧಾರಿ. ನಾನಲ್ರಿ, ತಿಂಗು ಅಂದ್ರ ರಮೇಶ್ ಪಾತ್ರಧಾರಿ. ನಾಟಕ ಮಾಡಿದ್ರು ನಾನಾದ್ರೆ ನಾಟಕದ ಕತಿ ಬರ್ದವರು ಆ ಮಾರ್ತಿ ಬಾಡ್ಕರ್ ಅವರು ಜನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾಟಕ ಆಡ್ತಾರ. ವಿನಾ ಲೇಖಕನಿಗೆ ಧನ ಸಹಾಯ ಕಳಿಸುದಿಲ್ಲ. ಅದಕ್ಕೆ ನಮ್ಮ ಕರ್ನಾಟಕದ ನಾಟಕದ ಲೇಖಕರು ಬೀದಿಯಲ್ಲಿ ಬಿದ್ದು ಸಾಗಿ ಪ್ರಸಂಗ ಬಂದೈತೆ ನೋಡ್ರಿ. ಅಯ್ಯಯ್ಯೋ, ಕೊನೆಗೂ ನನಗ ಹಳ್ಳಿ ಉಮ್ಮನ ಗತಿ ಯಪ್ಪ. ಹಳ್ಳಿ ರೈತ ಅಂತ ಹೇಳಿ ನೀನ ಕಾಣ್ತಾ
ಯಾಕ ನಮ್ಮಂತ ರೈತರು ಹೊಲದಾಗ ಇವತ್ತು ಕಷ್ಟಪಟ್ಟು ದುಡಿತಾ ಇರೋದ್ರಿಂದಲೇ ನಿಮಗೆ ಊಟ ಹೊಟ್ಟೆ ತುಂಬ ಊಟ ಸಿಗ್ತಾ ಇರೋದು. ನಾನು ಹೊಲದಾಗ ದುಡ್ದ ಅಂದ್ರ ಏನ್ ತಿಂತಿ ಏನ್ ಬಿಡ್ತೆ. ಹೌದಲ್ಲ ಕಾವೇರಿ, ಮಲ್ಲೇಶ್ ಹೇಳಿದ ಮಾತು ಸತ್ಯ. ಯಾವಾಗ ಕೊಟ್ಟಿದ್ರ ನಡೀರಿ ಎಲ್ರು ನಮ್ಮ ಮನೆಗೆ. ಯಾಕಂದ್ರ ನೀವೆಲ್ಲರೂ ಸೇರಿ ನನ್ನ ಮಗಳಿಗೆ ಮುಂದಾಗಿ ತಂದ್ರಲ್ಲ, ಅಡಿಗೆ ಮಾಡಿ ಹಾಕ್ತೀರಿ. ಬರ್ರಿ, ನಾವ್ಯಾಕ ನಿಮ್ ಮಗಳಿಗೆ ಮುಂದ್ ತರೋಣ? ಮುಂದ್ ತಂದವನು ಈ ಜೆಕೆ ಅಂದ್ರ ನಿಮ್ ಮಲ್ಲೇಶಿ. ಅವನೇ ನಿಮ್ ಮಗಳಿಗೆ ಮಂಚ ಚೆನ್ನಾಗಿ ಅಲ್ಗಾಡಿಸಿ ಮುಂದಕ್ಕೆ ತಂದಿಟ್ಟ ನೋಡ್ರಿ. ಮಾಡ್ಬಿಟ್ಟಾನಲ್ಲ ಅಲ್ಲಿ ಬ್ಯಾಡ್ರಿ, ಈ ಕಡೆ ಹೋಗೋಣ ಬರ್ರಿ. ಓ ಯಪ್ಪ, ಕಾಮನ್ ಶೆಟ್ಟಿ ಈ ಕಡೆ ಬರಾಕತ್ತ. ಲಕ್ಷ್ಮೀ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹೆಣ್ಣಿಗಾಗಿ ರಾವಣ ಕೀರ್ತಿ ಸತ್ರು, ಆದ್ರೆ ಈ ಕಲಿಯುಗದಲ್ಲಿ ಶಕ್ತಿ ಸಾಲಿಲ್ಲ. ಕುಂತಂತ ನಿಂತಂತ ಮಂದಿಗೆ ಕೈ ಮುಗಿದು ಕೇಳ್ತೀನಿ, ನನ್ನ ಹಂಗ ಹೆಣ್ಣಿನ ಬಲಿಯಾಗಿ ಬಿದ್ದ ನಿಮ್ಮಂತ ಗೆದ್ದು 3 ಕೊಟ್ಟು ನಂದಂತ ಪರಿಸ್ಥಿತಿ ನೀವು ತಂದ್ಕೊಳ್ಬೇಡ್ರಿ. ಬರ್ತೀನಿ. ಲಕ್ಷ್ಮೀ ರಮಣ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ. ಏ ಮಗನ, ಇದಕ್ಕೆಲ್ಲ ನೀನೇ ಕಾರಣ. ರೀ ಶೆಟ್ರೆ, ಹರಿಯದು ಹುಡುಗಿಯರ್ ಬೇಕಂತ ಈ ನಮೂನೆ ಹುಚ್ಚರಂಗ ತಿರುಗಾಡಿದ್ರ ನಿನಗ ಪರಿಸ್ಥಿತಿ ಗತಿ ಇದಾಗೋದು. ಹೆಂಗಸರ ವಿಷಯದಾಗ ಸ್ವಲ್ಪ ದೂರ ಇರ್ರಿ, ಇಲ್ಲಾಂದ್ರ ಮುಂದೆ ಎಲ್ಲಿಗೆ ಹೋಗುತ್ತ ನಿನ್ ಪರಿಸ್ಥಿತಿ ಅಂತಿಲ್ಲ. ಪಾಪ ಶೆಟ್ರಿಗೆ ಹಿಂಗ ಆಗ್ಬಾರ್ದಿತ್ತು. ಹಿಂಗ ಫಿರಂಗಿ ಮುಸುಡ, ನಾನು ಕೂಡ ಮದುವೆ ತಯಾರಿದ್ದ ಈ ಕಾವೇರಿನ ಏರ್ಸಿ ಸಿನಿಮಾ ಶೂಟಿಂಗ್ ತೆಗೆಯುತ್ತ ಫೋಟೋ ಹೊಡೆದಾಗ ಮಾಡಿ ಒಳಗೆ ಕೊಟ್ಟಿ ಅಲ್ಲ ನೆಗೆಟಿವ್. ಕಾವೇರಿ ಏನ ನನ್ ಜೊತೆ 2 ಬಾರಿ ಹಾಡಿ ಕುಡ್ದಂಗ ಮಾಡಿನಿ. ನಾನು 3 ಕಸ್ಕೊಂಡಿಯಲ್ಲ. ನನ್ನ ಹೊಲ ಮನಿ ರೊಕ್ಕನೆ ಎಲ್ಲ ನಿಂದಲ್ಲ, ಎಲ್ಲ ನಂದ. ಈ ಮಾತನಾಡಿ ಏನ್ ಪ್ರಯೋಜನ ಇಲ್ಲ. ಚಂಬ ಹಿಡ್ಕೊಂಡೇ ಹೋಗುದು. ಈಗ ಗಂಗಾವತಿ ಇಲ್ಲ ತಿರುಪತಿ ಚಲ್ ಕೊನೆಗೂ ಮಗನೇ ಕೈಯ ಕೊಟ್ಟಿಯಲ್ಲ ಈ ಚಂಬು. ರಾತ್ರಿನಾಗ ಹೆಣ್ಣನ್ನು ಮುಂದಿಟ್ಟು ಅದು ಕೆಲಸ ಮಾಡ್ಕೊತ ನೋಡು, ಹಂಗ ಈ ಹೆಣ್ಣನ್ನು ಮುಂದಿಟ್ಟು ನನ್ನ ಕೈಯ ಕೊಟ್ಟಿಯಲ್ಲ ಈ ಚಂಬು. ಬರ್ತೀನಿ. ಲಕ್ಷ್ಮೀ ಗೋವಿಂದ. ಕಳೆದ 4 ದಿನಗಳಿಂದ ನನ್ನ ಮಿತ್ರನಾದ ವಿಕ್ರಮನ ಸುಳಿಯಿಲ್ಲ. ಎಲ್ಲಿ ಹೋಗಿರಬಹುದು? ರಸಿಕಾ, ಎಂತ ರೂಪ, ಎಂತ ಸೌಂದರ್ಯ! ಹೇಗಾದರೂ ಮಾಡಿ ಇವಳನ್ನು ನನ್ನ ವಲೆಯಲ್ಲಿ ಸೆಳೆದುಕೊಳ್ಳಲೇಬೇಕು. ಮೇಡಮ್, ನೀವು ನೋಡಿದ್ರೆ ನಮ್ಮೂರಿಗೆ ಹೊಸಬರಂತೆ ಕಾಣುತ್ತೀರಿ. ನೋಡಿ, ನಾನೋರ್ವ ಚಿತ್ರನಟಿ, ಹೆಸರು ಕಾಮಿನಿ ಅಂತ. ಇಲ್ಲೇ ಪಕ್ಕದಲ್ಲಿ ಗೆಸ್ಟ್ ಹೌಸ್ನಲ್ಲಿ ಕಾಲ ಕಳೀತಾ ಇದ್ದೆ. ಡೈರೆಕ್ಟರ್ ಕಲಾಚಂದ್ರ ಜೊತೆಗೆ ಇದ್ದೀನಿ. ಅಂದಾಗೆ ತಮ್ಮ ಪರಿಚಯ ಏನಂತ ಗೊತ್ತಾಗ್ಲಿಲ್ಲ. ನಾ ಈ ಊರಿನ ಶ್ರೀಮಂತ, ಹೆಸರು ಕಾಳಿಂಗ್ ಅಂತ ಹೇಳಿ. ಯಾಕಂದ್ರೆ ನಾನು ನಿಮ್ಮ ರೂಪ ಲಾವಣಕ್ಕೆ ಮಾಡಿ ಕೆಲವೊಂದು ಸಲ ನನ್ನ ಈ ರೂಪದಲ್ಲಿ ಜೀವಿಸಬೇಕು ಅಂತ ಆಸೆ ಆಗ್ತದೆ. ಅದಕ್ಕೆ ನನ್ನ ಮನಸ್ಸಿನಲ್ಲಿರೋ ವಿಷಯವನ್ನೇ ಹೇಳಿ. ನಿಮ್ಮಂತ ಸುರಸುಂದರಿಯರು ನನ್ನ ಲೈಫ್ನಲ್ಲಿ ಸಿಗುವುದೇ ಇದೇ ಫಸ್ಟ್ ಟೈಮ್. ನಿಮ್ಮಂತ ಉದಾರ ಶ್ರೀಮಂತರನ್ನ ಸಿಗುವುದು ಅದು ನನ್ನ ಪುಣ್ಯ. ಭೂಮಿಯಲ್ಲಿ ಕೂತು ಕೂತು ತುಂಬಾ ಬೋರ್ ಆಗಿತ್ತು. ಅದಕ್ಕೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ. ಈ ಶ್ರೀಮಂತರು ಪರಿಚಯವಾಯ್ತು. ಅಂದಾಗೆ ಇವರೇ ಸಿನಿಮಾ ಡೈರೆಕ್ಟರ್ ಕಲಾಚಂದ್ರ ಅಂತ. ನಿಮ್ಮಂತ ಶ್ರೀಮಂತರ ಪರಿಚಯವಾಗಿದ್ದು ತುಂಬಾ ಸಂತೋಷವಾಯಿತು.
ಚಿಕ್ಕಾಮಿ ಇವರನ್ನು ಕರೆದುಕೊಂಡು ಹೋಗಿ ಬನ್ನಿ. ಹೋಗು ಮಂಟೆ ಹೋಗು, ನಿನಗೆ ಕಾದಿದೆ ಮರಣ ಎಂಬ 3 ಅಕ್ಷರದ ಮುದ್ರೆ. ಅಂತೂ 2ನೇ ಬೇಟೆಯು ನಾವು ಬೀಸಿದ ಬಲೆಯಲ್ಲಿ ಅತಿ ಸುಲಭವಾಗಿ ಬಿತ್ತು. ಹಣದ ಬಲದಿಂದ ಎಷ್ಟೋ ಜನರನ್ನು ಹಿಂಸಿಸಿ ಎಷ್ಟೋ ಮುಗ್ಧ ಮಹಿಳೆಯರ ಶೀಲಹರಣಕ್ಕೆ ಕಾರಣನಾದ ನೀನು, ನನ್ನ ಮತ್ತು ಪ್ರತಿಕಾಳ ಬಾಳಿನಲ್ಲಿ ಕರಾಳೆ ಕತ್ತಲೆ ಕೊಂದಿದ್ದ ನೀವು, ನಾವು ರಚಿಸಿದ ಮೃತ್ಯುಗೋಲದಲ್ಲಿ ವಿಲವಿಲವೇ ಒದ್ದಾಡಿ ಸಾಯಬೇಕು. ಮಿತ್ರನ ಮಡದಿಯನ್ನು ಮೋಹಿಸಿದ ಎಂದು ಅಪಮಾನ ಹೊತ್ತು ನೊಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟ ನನಗೆ ಓರ್ವ ಡಾಕ್ಟರ್ ಬದುಕಿಸಿ ಕಳೆದು ಹೋದ ನನ್ನ ಕೈಗೆ ಪ್ರತಿಮಾ ಕೈ ಹಚ್ಚಿ ಧೈರ್ಯ ಸಾಹಸ ತುಂಬಿ ಅನ್ಯಾಯ ಮಾಡಿದವರ ವಿರುದ್ಧ ಸೇಡಿ ತೀರಿಸಿಕೊಳ್ಳಲು ಪ್ರೇರಿತರಾದ ಆ ಡಾಕ್ಟರ್ ಉಪಕಾರವನ್ನು ನಾನೆಂದೂ ಮರೆಯಲಾರೆ. ಇದೇನು ನಿನ್ನ ಮಾತಿನ ಅರ್ಥ? ಅರ್ಥವಿಲ್ಲದೆ ವ್ಯಕ್ತ ಮಾತಾಡೋಲ್ಲ ಈ ಕೃತಿಕ. ಕೃತಿಕ, ನೀನು ಈ ರೀತಿಯಾಗಿ ಹೇಗೆ ಬದಲಾಯಿಸಿಕೊಂಡಳು ಅಂತ ಅರ್ಥ ಆಗ್ತಿಲ್ಲಲ್ವಾ ಕಾಳಿಂಗ? ನಿಮ್ಮಂತ ರಾಕ್ಷಸ ರುಂಡವನ ಚಂಡಾಡೋದಕ್ಕೋಸ್ಕರ ಮಹಾಕಾಳಿ ಆ ಪಾರ್ವತಿ ಶಿವನ ಅವತರ್ತಾದಂತೆ ನಾನೀಗ ನಿನ್ನ ಪಾಲಿಗೆ ನನ್ನ ಕಾಳಿಗೆ ಅವತರ್ತಾ ಬೇಕಾಗಿದೆ. ನನಗೆ ಈ ಧೈರ್ಯ ಸಾಹಸ ನೀಡಿದವರು ಬೇರೆ ಯಾರೂ ಅಲ್ಲ, ಈ ಅಶೋಕ್. ಯಾಕಚ್ಚಿತ ಹೆಣ್ಣಾದ ನಿನಗೆ ಅಷ್ಟೊಂದು ಧೈರ್ಯ ಸಾಹಸ ಇರಬೇಕಾದ್ರೆ ಪುರುಷ ಕೇಸರಿಯಾದ ನಿನ್ನಿಂದ ನನಗೆ ಏನು ಮಾಡಲು ಆಗಲ್ಲ. ಹೆಣ್ಣನ್ನು ಅಬಲೆ ಎಂದು ತಿಳಿಯಬೇಡವೋ ಮೂಢ. ನಿಮ್ಮಂತ ದುಷ್ಟರ ರುಂಡವನ್ನು ಚೆಂಡಾಡಿದ ಆ ಚಾಮುಂಡಿ ತಾಯಿ ಕೂಡ ಒಂದು ಹೆಣ್ಣು. ಬ್ರಿಟಿಷರನ್ನ ತನ್ನ ಕಾಲಿಂದ ಒದ್ದು ಓಡಿಸಿದ ಆ ಚೆನ್ನಮ್ಮನು ಕೂಡ ಒಂದು ಹೆಣ್ಣು. ಹೆಣ್ಣು ಮರೆತಟ್ರೆ ಏನ್ ಮಾಡಲು ಹೆಸರೋದಿಲ್ಲ. ನೀಚ, ನನ್ನ ಪ್ರಥಮ ರಾತ್ರಿಯಿಂದ ನನ್ನ ಗಂಡನನ್ನು ಕೊಂದು ಹಾಕಿ ನನ್ನ ಸರ್ವಸ್ವವನ್ನು ಹಾಕಾಡಿಯಲ್ಲ, ಅದರ ಪ್ರತಿಕಾರಕ್ಕಾಗಿ ಇದು ಸೀರ್ತಿಸಿಕೊಂಡು ಬಂದಿದ್ದಾಳೆ ಈ ಕೃತಿಕ. ಎಲೆ ಪುರುಷರ ಭೋಗದ ವಸ್ತುವಾದ ನಿನಗೆ ಅಷ್ಟೊಂದು ಧೈರ್ಯ ಇರಬೇಕಾದ್ರೆ ವಜ್ರದೇಹಿಯಾದ ನಮ್ಮಂತ ಪುರುಷರಿಗೆ ಅದೆಷ್ಟೋ ಧೈರ್ಯ ಇರಬಾರದು. ನಾನು ಎಲ್ಲಿಗೆ ಹೋಗಬೇಕಾದರೂ ನನ್ನ ಜೇಬಿನಲ್ಲಿ ಪಿಸ್ತೂಲ್ ಇಟ್ಟುಕೊಂಡೇ ಹೋಗಿರುತ್ತೇನೆ. ಸಾಮೋಪಾಯದಿಂದ ನನಗೆ ಕೊಲೆ ಮಾಡಲು ಬಂದ ನಿನ್ನನ್ನು ನಿನ್ನ ಗಂಡ ಕಳಿಸಿದ ದಾರಿಯಲ್ಲೇ ನಿನ್ನನ್ನು ಕಳಿಸುತ್ತೇನೆ.
ಯಾರು? ನಾನು ಕರಾಳ ಚಂದ್ರ ಅಲ್ಲ, ನಿಮ್ಮಿಂದ ಚಿತ್ರಹಿಂಸೆಗೊಳಗಾದ ಪತ್ರಿಕಾ ಪ್ರತಿನಿಧಿ ಅಶೋಕ್. ಅಂದು ನೀವಿಬ್ಬರು ಸೇರಿ ನನ್ನ ಸತಿಯನ್ನು ಕೊಂದು ನನ್ನ ಕೈಯನ್ನು ಹೇಗೆ ತುಂಡು ಮಾಡಿದಿರೋ, ಇಂದು ನಿನ್ನ ಮಿತ್ರನಾದ ವಿಕ್ರಮನ 2 ಕೈಯನ್ನು ತುಂಡು ಮಾಡಿರುವೆ. ನೀನು ಈ ರೀತಿಯಾಗಿ? ಹೌದು ಮಿತ್ರ, ಇವರಿಬ್ಬರು ಸೇರಿ ರಚಿಸಿದ ಜಾಲದಲ್ಲಿ ನಾನು ಸಿಲುಕಿ ನನ್ನನ್ನು ಈ ಪರಿಸ್ಥಿತಿಗೆ ತಂದೊಡ್ಡಿದ್ದಾರೆ. ಕಾಳಿಂಗ್ ವಿಕ್ರಮ್ ಸಮಾಜಕ್ಕೆ ಕಂಟಕಪ್ರಾಯರಾದ ನೀವು ನನ್ನ ಕೈಯಿಂದ ಸಾಯಲು ಸಿದ್ಧರಾಗಿ. ಅಶೋಕ್, ಪ್ರತೀಕ, ನಮ್ಮಿಂದ ನಿಮಗೆ ಅನ್ಯಾಯವಾಗಿದೆ. ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಪಟ್ಟು ಕೊಡುತ್ತೇವೆ. ದಯವಿಟ್ಟು ಬಿಟ್ಟು ಬಿಡಿ. ಇನ್ನು ಮುಂದೆ ಎಲ್ಲ ಹವ್ಯಾಸ ಬಿಟ್ಟು ಬಿಟ್ಟು ಒಳ್ಳೆಯವರಾಗಿ ಬಾಳಲು. ವಿಕ್ರಮ್ ಮತ್ತು ಕಾಳಿಂಗ, ನಿಮ್ಮವ್ರನ್ನ ಬಿಟ್ಟು ಬಿಡ್ತೀವಿ. ಕಳೆದುಕೊಂಡ ನನ್ನ ಸೌಭಾಗ್ಯವನ್ನು ಮರಳಿ ಕೊಡ್ತೀರಾ? ಪತನ ಮಾಡಿದ ನನ್ನ ಸಿಲುವನ್ನ ಮರಳಿ ಕೊಡ್ತೀರಾ? ಯಾಕೆ ಮೌನವಾಗಿ? ಉತ್ತರ ಕೊಡಿ ನನ್ನ ಈ ಪ್ರಶ್ನೆಗೆ. ಕಾಳಿಂಗ, ಅಂಗವಿಕಲರಾದ ಈ ನಿನ್ನ ಗೆಳೆಯ ಇನ್ನು ಮುಂದೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಅದಕ್ಕೆ ನೀನಾದವರು ಗುಂಡಿಗೆ ಬಂದು ಹಾಕಿದ್ರು ಅವನನ್ನ. ಪ್ರತೀಕ, ಏನು ನುಡುತ್ತಿರುವೆ? ಪ್ರಾಣ ಸ್ನೇಹಿತನಾದ ವಿಕ್ರಮ್ನ ನಾನು ಕೊಲೆ ಮಾಡಬೇಕೆ? ಸಾಧ್ಯವಿಲ್ಲ. ಕಾಳಿಂಗ್, ನಿನಗೆ ನಿನ್ನ ಮಿತ್ರನ ಪ್ರಾಣ ಎಷ್ಟು ಮುಖ್ಯವೋ, ಇನ್ನೊಬ್ಬರ ಪ್ರಾಣ ಅಷ್ಟೇ ಮುಖ್ಯ ಎಂದು ತಿಳಿದಿ ಇನ್ನೊಬ್ಬರ ಜೀವನ ಜೊತೆ ಸರಸವಾಡಿ ನನ್ನ ತಂಗಿ ಸಮನಾದ ಕೃತಿಕಾಳನ್ನು ವಿಡಿಯೋ ಮಾಡಿ ಅವಳ ಶೀಲಹರಣ ಮಾಡಿ ನನ್ನ ಸತಿಸುತರನ್ನು ಕೊಂದ ನಮಗೆ ಇದೇ ಇವೆರಡು ನನ್ನ ಬೇಕೆ. ಇಂದು ಇವರಿಬ್ಬರ ಕೊಲೆ ಮಾಡಿ ನನ್ನ ಮಾಡಿದ ಸೇಡಿನ ಪ್ರತಿಕಾರ ನಾನಿಂದ ತಿಳಿಸ್ಕೊಳ್ಳೇಬೇಕು. ಹೆಣ್ಣುಗಳು ಬರುವ ಕಾಮಾದ್ರೆ ಇಂದು ಈ ಮುಖಾನ ಸ್ಥಿತಿಯನ್ನು ನೋಡಿ ಈ ಸಮಾಜ ಹೊಸ ಪಾಠವನ್ನು ಕಲ್ತ್ಕೊಳ್ಬೇಕು. ಇಂದಿಗೆ ನನ್ನ ಪ್ರತಿಕಾರ ಸೇಡು ಮುಗಿಲೇಬೇಕು. ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಕೊಟ್ಟೆವು. ಈ ಮನೆಯಲ್ಲಿ 2 ಕೊಲೆಗಳು ಒಮ್ಮೆಲೆ ನಡೆದ ಬಂದ ಇನ್ಫಾರ್ಮೇಶನ್ ನಿಜವಾಯಿತು. ಇನ್ಸ್ಪೆಕ್ಟರ್, ನಿಮಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಪಟ್ಟು ಬಂದವನು ನಾನು. ಈ 2 ಕೊಲೆಗಳನ್ನು ಮಾಡಿ ಆಧಾರ ಸಮೇತ ನಿಂತಿದ್ದೇನೆ. ತಾವಿನ್ನು ನನ್ನನ್ನು ಬಂಧಿಸಬಹುದು. ಇಲ್ಲ, ಈ 2 ಕೊಲೆ ಮಾಡಿದವರು ನಾನು, ಅಶೋಕನಲ್ಲ. ನೋಡಿ, ನನಗೆ ಇವರಿಬ್ಬರು ಮಾಡಿದ ದ್ರೋಹಕ್ಕಾಗಿ ಇವ್ರ ಮೇಲೆ ನಾನು ಸೇರಿ ಪ್ರತಿಕಾರಕ್ಕೆ ಕೇಳಿಸಿಕೊಂಡಿದ್ದೇನೆ. ಆದ್ರೆ ನಾನಾಗ್ಲಾರೆ ನಿಮ್ಮ ಕಾನೂನ ಬಂದಿ. ಪ್ರತೀಕ, ಅಪರಾಧ ಯಾರೇ ಮಾಡಿದ್ದು ಆಗಲಿ, ಅವರು ಕಾನೂನಿಗೆ ಶರಣಾಗತಿ ಆಗಲೇಬೇಕು. ಎಲ್ಲಿದೆ ನಿಮ್ಮ ಕಾನೂನು? ಎಲ್ಲಿದೆ ನಿಮ್ಮ ನ್ಯಾಯ? ಮುಕ್ತ ಅಬಲೆಯ ಮೇಲೆ ಅನ್ಯಾಯ ನಡೆಯುವಾಗ ಎಲ್ಲಿದೆ ನಿಮ್ಮ ನ್ಯಾಯ ಅನ್ಯಾಯ? ನೋಡು, ನಿನ್ನ ಕಾನೂನು ಮುಚ್ಚಿನ ಸಿಕ್ಕಿ ಶಿಕ್ಷೆ ಅನುಭವಿಸೋದಕ್ಕಿಂತ ಅದಕ್ಕಿಂತ ಮುಂಚೆ ಸತ್ತು ಹೋಗಿದೆ ಎಷ್ಟೋ. ಬೇಡ ಅಶೋಕನ, ಈಗ ಮರಿಬೇಡ ನೀನು. ಅಶೋಕನ, ಕೊನೆಯದಾಗಿ ನನ್ನ ಆಸೆಯನ್ನು ನೆರವೇರಿಸಿಕೊಳ್ಳಬೇಕು. ಹಾಸ್ಟೆಲ್ನಲ್ಲಿ ಓದ್ತಾ ಇರುವ ನನ್ನ ಮಕ್ಕಳನ್ನ ದೊಡ್ಡ ನ್ಯಾಯಾಧೀಶನಾಗಿ ಮಾಡು. ಮುಕ್ತ ಮಹಿಳೆಯರಿಗೆ ಆದ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡು. ಇದೇ ಈ ಕೃತಿಗಳ ಕೊನೆಯ ಆಸೆಯ. ಸಿಡಿದೆದ್ದ ನಾರಿಯಾಗಿ ಕೊನೆಗೆ